CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಇವಾಗ ನೋಡಿ, ಫಾರಿನ್ ಟ್ರಾವೆಲ್ ಏಜೆಂಟ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ದುಬೈಯಲ್ಲಿ ಇರೋದು ಇಲ್ಲೊಂದು ಕಂಪನಿ ಶುರು ಮಾಡ್ತಾರೆ. ಆಯ್ತಾ, ದೇ ಆರ್ ಯಾರ ಜೊತೆನೋ ಫ್ರಾಂಚೈಸಿ ತರ ಮಾಡ್ಕೊಂಡು ಡೈರೆಕ್ಟ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ಸ್ ಅಂತ ಮಾಡ್ಕೋತಾರೆ. ಓಕೆ, ಅವ್ರು ದುಬೈಯಲ್ಲಿರೋ ಟ್ರಿಪ್ಸ್ ಇಲ್ಲಿಂದ ಮಾರ್ತಾರೆ, ಅಂದ್ರೆ ಇಂಡಿಯಾ ಟು ದುಬೈ ಮಾರ್ತಾರೆ. ದೇ ಡೋಂಟ್ ನೀಡ್ ಟು ಬಿ ಮೆಂಬರ್ ಆಫ್, ಫಾರ್ ಎಕ್ಸಾಂಪಲ್, ಎನಿ ಆರ್ಗನೈಸೇಷನ್. ಓಕೆ, ಆಸ್ ಲಾಂಗ್ ಆಸ್ ದೇ ಆರ್ ಡೆವಲಪಿಂಗ್ ಅಂಡ್ ಆಫರಿಂಗ್ ಗುಡ್ ಟೂರ್ಸ್, ಏನು ತೊಂದರೆ ಇಲ್ದಂಗೆ ಪ್ಯಾಸೆಂಜರ್ಸ್ ನೋಡ್ಕೊಂಡ್ರೆ ಅಥವಾ ಹಾಲಿಡೇ ಮೇಕರ್ಸ್ ಟೂರಿಸ್ಟ್ ನೋಡ್ಕೊಂಡ್ರೆ ಸಾಕು. ಹಲೋ, ನಮಸ್ತೆ. ಇವಾಗ ನಮ್ಮದು ಪಾಡ್ಕಾಸ್ಟಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, ನಾವಿರೋ ಊರಿಂದ ದೂರ ಹೋದರೆ, ಅಂದರೆ ಒಬ್ಬ ಟೂರಿಸ್ಟ್ ಆಗಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಹೇಗೆ, ಏನು, ಎತ್ತ ಅನ್ನೋದನ್ನು ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಗೆಸ್ಟ್ ಆಗಿ ಅದ್ರ ಜೊತೆಗೆ ಕೆಲಸ ಮಾಡ್ತಿರೋದು, ಅಂದರೆ ಟ್ರಾವೆಲ್ ಸೆಕ್ಟರಲ್ಲಿ ಟೂರಿಸಮಲ್ಲೇ ಕೆಲಸ ಮಾಡ್ತಾ ಇರೋ ಅರುಣ್ ಬಾಪು ನಮ್ಮ ಜೊತೆ ಇದ್ದಾರೆ. ಇವರು ಒಬ್ಬ ಕನ್ಸಲ್ಟೆಂಟ್ ಆಗಿ ಜರ್ನೀಸ್ ಅನ್ನೋ ಒಂದು ಆರ್ಗನೈಸೇಷನ್ ಅಂದರೆ ಒಂದು ಟ್ರಾವೆಲ್ ಗ್ರೂಪ್, ಅದು ಆ ಗ್ರೂಪ್ ಜೊತೆಗೆ ಇವರು ಕನ್ಸಲ್ಟೆಂಟ್ ಆಗಿದ್ದಾರೆ. ಮತ್ತು ಇವತ್ತು ಟೂರಿಸಮ್ ಅಂತ ಹೇಳಬೇಕಾದ್ರೆ, ಟೂರಿಸ್ಟ್ ಅಂತ ಹೇಳಬೇಕಾದ್ರೆ, ಮೇಕ್ ಮೈ ಟ್ರಿಪ್ ಅನ್ನೋದು ಇವೆಲ್ಲನೂ ವೆರಿ ಕ್ಲೀಶೆ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಎಲ್ಲ ಕಡೆಗೂ ಹೋಗ್ತಾ ಇದ್ದೀವಿ. ಮತ್ತು ಇದು ಯಾತಕ್ಕೆ ಅಂತ ಹೇಳಿದ್ರೆ, ಪಾಸ್ಟ್ 10 ಇಯರ್ಸಿಂದ ತುಂಬ ಜಾಸ್ತಿ ಆಗಿದೆ. ಬಿಕಾಸ್ ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದು GDP 4th ಸ್ಟೇಜಲ್ಲಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ 3rd ಬರುತ್ತೆ ಅಂತ. ಆಲ್ರೆಡಿ ನಾವು ಜಪಾನ್ನ, ಕೆನಡಾ, ಈ ಥರ ಬೇರೆ ಯುರೋಪಿಯನ್ ದೇಶದ ಇವ್ರುಗಳನ್ನು ಕಳಿಸ್ಬಿಟ್ಟಿದ್ದೀವಿ. ಮತ್ತು ಒಂದು ರಿಸರ್ಚು ಹೇಳುತ್ತೆ, ಬೈ 2026 ಅಷ್ಟೊತ್ತಿಗೆ 30 ಪಾಯಿಂಟ್ ಸಮಥಿಂಗ್, ಅರೌಂಡ್ 31% ಅಷ್ಟು ನಮ್ಮದು ಇಂಡಿಯಾದು ಟೂರಿಸಮ್ ಹೆಚ್ಚಾಗುತ್ತೆ ಅಂತ. ಔಟ್ ಆಫ್ 119 ದೇಶಗಳಲ್ಲಿ ನಾವು 39th ಜಾಗದಲ್ಲಿ ಇದ್ದೀವಿ. ಅಂದರೆ ಈಗ ನಮ್ಮನ್ನು ನಾವೇ ಮನೆಯವ್ರನ್ನ, ನಮ್ಮ ಫ್ರೆಂಡ್ಸು ಸುತ್ತಮುತ್ತಲವ್ರನ್ನ ನೋಡ್ತು ಅಂತಂದ್ರೆ ಹೇಳ್ಬೋದು. ಅವರು ಇವತ್ತು ಡೆಲ್ಲಿ, ಹರಿದ್ವಾರ್ ಅಂತ ಹೋದರೆ ಇನ್ನೊಂದು 2 months ಆದಮೇಲೆ ವಿಯೆಟ್ನಾಂ, ಶ್ರೀಲಂಕಾ ಅಂತ ಹೋಗ್ತಾರೆ. ಮತ್ತು ಇನ್ನೊಂದು 4-5 ತಿಂಗಳಾಯಿತು ಅಂತಂದರೆ ಯುರೋಪಿಯನ್ ಕಂಟ್ರೀಸ್ಗೆ, US ಅದಕ್ಕೆ ಇದಕ್ಕೆ ಅಂತ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಅಂದರೆ ಈಗ ನಾವು ನಮ್ಮ ದೇಶಕ್ಕೆ, ನಮ್ಮ ಇಂಡಿಯಾಗೆ ಕಾಂಟೆಕ್ಸ್ಟಲ್ಲಿ ತಗೋತು ಅಂತ ಹೇಳಿದ್ರೆ, ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಿದೆ, ಒಟ್ಟಾರೆ GDP ಜಾಸ್ತಿ ಆಗಿದೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. ಮತ್ತು ನಮ್ಮದು ಫೈನಾನ್ಷಿಯಲ್ ಆಗಿ ತಗೋತು ಅಂತ ಹೇಳಿದ್ರೆ ನಾವು ಖರ್ಚು ಮಾಡ್ತಾನೆ ಇರಬೇಕಾಗುತ್ತೆ. ಅದು ಒಂದು ಕನ್ಸ್ಯೂಮರಿಸಮು ಅಥವಾ ಮನಿ ರೊಟೇಟ್ ಆಗೋದಕ್ಕೆ. ಈ ಇಷ್ಟು ಫ್ಯಾಕ್ಟರ್ಸು ಟೂರಿಸಮಲ್ಲಿ, ಪ್ರವಾಸೋದ್ಯಮದಲ್ಲಿ ಸೇರಿಕೊಂಡಿದೆ. ಇದರ ಜೊತೆಗೆ ನಾಟ್ ಓನ್ಲಿ ಜಾಬ್ ಕ್ರಿಯೇಷನ್, ಜೊತೆಗೆ ಯಾವ ರೀತಿ ನಮ್ಮದು ಹಳೇದು ಶಿವರಾಮ್ ಕಾರಂತರ ಮಾತು ಜ್ಞಾಪಕ ಬರುತ್ತೆ, 10 ಪುಸ್ತಕ ಓದೋ ಬದಲು ಒಂದು ದೇಶ ಸುತ್ತು, ಒಂದು ಊರು ಸುತ್ತು ಅನ್ನೋದು ನಮ್ಮದು ತುಂಬ ಹಳೆ ಮಾತು ಇದೆ. ಈ ಕಾಂಟೆಕ್ಸ್ಟಲ್ಲೆಲ್ಲ ತಗೋತು ಅಂತ ಹೇಳಿದ್ರೆ, ಟೂರಿಸಮ್ ಈಸ್ ಎ ಲ್ಯೂಕ್ರೇಟಿವ್ ಬಿಸ್ನೆಸ್, ಲ್ಯೂಕ್ರೇಟಿವ್ ಆಪರ್ಚುನಿಟಿ. ಮತ್ತು ಅದು ಎಮೋಷ್ನಲಿ ಮಾತ್ರ ಅಲ್ಲ, ಸ್ಪಿರಿಚುಯಲಿ ಆ್ಯಂಡ್ ಮೆಡಿಕಲಿ ಆ್ಯಂಡ್ ಎಕ್ಸೆಟ್ರಾ ಅಂತ ಹೇಳ್ಬೋದು. ಕಲ್ಚರಲ್ ಮತ್ತು ಸಿನಿಮಾ, ಇದು ಎಂಟರ್ಟೈನ್ಮೆಂಟ್ ಸೆಕ್ಟರಲ್ಲಿ ಕೂಡ ಟೂರಿಸಮ್ ಬರುತ್ತೆ. ಈ ಥರ ಮಲ್ಟಿಪಲ್ ಡೈಮೆನ್ಷನ್ಸಲ್ಲಿ ನಾವು ಟೂರಿಸಮ್ನ ಬರೀ ಇಂಡಿಯಾ ಅಲ್ಲ, ಬೇರೆ ಕಂಟ್ರೀಸ್ ಕೂಡ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಕೋಟ್ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿದ್ರೆ ಯಾಶ್ ಚೋಪ್ರಾ ಜ್ಞಾಪಕ ಬರ್ತಾರೆ. ಅವ್ರದ್ದು ಎಲ್ಲ ಸಿನಿಮಾ, ಸ್ಪೆಷಲಿ ಸಿಲ್ಸಿಲಾ, ಆ ಸಿಲ್ಸಿಲಾನಲ್ಲಿ ಟ್ಯೂಲಿಪ್ ಗಾರ್ಡನ್ನು ಯಾಶ್ ಚೋಪ್ರಾ ಹೈಲೈಟ್ ಮಾಡಿರೋದು. ಇವತ್ತಿನ ದಿನ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೌರ್ಮೆಂಟು ಯಾಶ್ ಚೋಪ್ರಾನ ಅಂಬಾಸಿಡರ್ ಅನ್ನೋ ಥರ ಅವ್ರ ಹೆಸರಿನಲ್ಲಿ ಗ್ಲೋರಿಫೈ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್, ರೇಖಾ, ಯಶ್ರಾಜ್ ಪ್ರೊಡಕ್ಷನ್ಸ್ ಈ ಸಿನಿಮಾಗಳನ್ನು ನೋಡಿದಾಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ತುಂಬ ಜಾಸ್ತಿ ಇದೆ. ಇವತ್ತಿಗೂ ಕೂಡ ಅಲ್ಲಿ ಟೂರಿಸ್ಟ್ಗಳು ಹೋದವರಿಗೆ ಇದು ಟ್ಯೂಲಿಪ್ ಗಾರ್ಡನ್ನು, ಯಶ್ರಾಜ್ದು, ಅಮಿತಾಬ್ ಬಚ್ಚನ್, ರೇಖಾ, ಸಿಲ್ಸಿಲಾ ಅಂತೆಲ್ಲ ಹೇಳ್ತಾರೆ. ಸೊ ಟೂರಿಸಮ್ ಅಂತ ಹೇಳೋದು ಬರೀ ಹಳೇ ಕಾಲದಲ್ಲಿ ಪ್ರವಾಸ ಮತ್ತು ತೀರ್ಥಯಾತ್ರೆ ಅನ್ನೋ ಹೆಸರಿನಲ್ಲಿ. ನಮ್ಮ ತ್ರಿವೇಣಿ ಪುಸ್ತಕ
ಕಾಶಿ ಯಾತ್ರೆ ಪುಸ್ತಕ, ಆ ಕಾದಂಬರಿನಲ್ಲಿ ಕಡೆಗೂ ಸುಬ್ಬಜ್ಜಿ ಸಿನಿಮಾಗೆ ಕಾಶಿ ಯಾತ್ರೆಗೆ ಹೋಗೋ ಕನಸು ಕಾಣೋ ಕತೆ ಇದೆಯಲ್ಲ, ಅದು ಇವತ್ತಿಗೆ ಈ ಕಾಂಟೆಕ್ಸ್ಟ್ಗೆ ವೆರಿ ಇಂಟಿಮೇಟ್ ಅನಿಸುತ್ತೆ, ವೆರಿ ಕ್ಲೋಸ್ ಅನಿಸುತ್ತೆ. ಯಾವುದೇ ಥರ ಟೆಕ್ನಾಲಜಿ ಇಲ್ಲ, ಫ್ಲೈಟ್ಸ್ ಇಲ್ಲ, ಬುಕ್ಕಿಂಗ್ ಅಂತೂ ಇಲ್ಲವೇ ಇಲ್ಲ. ನಡ್ಕೊಂಡು ಹೋಗೋದು, ಟ್ರೈನಲ್ಲಿ ಹೋಗೋದು, ಇವೆಲ್ಲನೂ ಇವತ್ತು ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಹಾಗಾಗಿ ಅರುಣ್ ಬಾಪು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾಂಟೆಕ್ಸ್ಟಲ್ಲಿ ಹೇಗೆ ಟೂರಿಸಮ್ನ ನಾವು ಅರ್ಥ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅರುಣ್ ಕೂಡ ಹೀ ಸ್ಟಾರ್ಟೆಡ್ ಹೀಸ್ ಕೆರಿಯರ್ ಸ್ಟಾರ್ ಟಿ ವಿನಲ್ಲಿ ಫಸ್ಟ್ ಜನ್ರೇಷನ್ನು. ಅಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಲೇಟರ್ ಬೇರೆ ಬೇರೆ ಸೆಕ್ಟಾರಲ್ಲಿ ಟೋಟಲಿ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಟೂರಿಸಮ್ ಈಸ್ ಆಲ್ಸೋ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಅದು ಕೂಡ ಮನಸ್ಸನ್ನು, ಮನುಷ್ಯರನ್ನ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಅರುಣ್, ನೀವೊಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಗೆಸ್ಟ್ ಆಗಿ ಹೊರಟೋಗ್ತಾ ಇದ್ರಿ. ಈಗ ನೀವು ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ರಿಸ್ಕ್ಸ್ ಏನಿರುತ್ತೆ, ಚಾಲೆಂಜಸ್ ಏನಿರುತ್ತೆ, ಖುಷಿ ಏನಿರುತ್ತೆ? ಪ್ರವಾಸಿಗಳು, ಟೂರಿಸ್ಟು, ಅವ್ರಿಗೆ ಬೇರೆ ಬೇರೆ ಇಚ್ಛೆ, ಆಸೆ ಎಲ್ಲ ಇರುತ್ತೆ. ಈ ನಡುವೆ ಅವ್ರ ಇಚ್ಛೆ ಪ್ರಕಾರ ನಾವು ಒಂದು ಟೂರ್ ಮಾಡಿಕೊಡ್ಬೇಕಾಗತ್ತೆ. ಅಂದರೆ ಕಸ್ಟಮೈಸ್ಡ್ ಟೂರ್ ಅಂತ. ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಿನ್ನೆ ನಡೆದಿರೋ IPL ಫೈನಲ್ 91,000 ಜನ ಸ್ಟೇಡಿಯಂಲ್ಲಿದ್ದರು. ನಿನ್ನೆ ಅಂತ ಹೇಳಿದ್ರೆ ನಾವು ಇದನ್ನ ರೆಕಾರ್ಡ್ ಮಾಡ್ತಾ ಇರೋದು 3ನೇ ತಾರೀಕು IPL ಇತ್ತು, 4ನೇ ತಾರೀಕು ಜೂನ್. ಇವತ್ತು ಬೆಳಗ್ಗೆ ಒಂದು 10-15 ಗಂಟೆಗಳ ಹಿಂದೆ IPL ಆಗಿರೋದು. ಅದನ್ನು ಅವರು ನಿನ್ನೆ ಅಂತ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಅದು ಸ್ಪೋರ್ಟ್ಸ್ ಟೂರಿಸಮ್ ಆಗೋಯ್ತು. ಯಾಕೆಂದರೆ RCB ಅನ್ನೋ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಆಸ್ ಅ ಕ್ರಿಕೆಟರ್ ಕಮಾಂಡ್ಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಥ್ರೂಔಟ್ ದ ವರ್ಲ್ಡ್. 91,000 ಜನ ಸ್ಟೇಡಿಯಮಲ್ಲಿದ್ದರು. ಅದರಲ್ಲಿ 60% ಬೆಂಗಳೂರಿಂದ ಹೋಗಿರೋರು. 60% ಫ್ರಮ್ ಬ್ಯಾಂಗ್ಳೂರಿಂದ ಹೋಗಿರೋರು RCB ಫ್ಯಾನ್ಸು. 32 ಫ್ಲೈಟ್ ಇದೆ ಅಹಮದಾಬಾದ್ಗೆ, 32 ಫ್ಲೈಟ್ಸ್ ಎವ್ರಿ ಡೇ. 32 RCB ಇರಲಿ ಬಿಡಲಿ 32 ಫ್ಲೈಟಲ್ಲಿ 100 ಸೀಟ್ ಅಂತ ತಿಳ್ಕೊಂಡ್ರು ಎಷ್ಟಾಯಿತು? 3,200 ಸೀಟ್ಸ್ ಆಯಿತು. ಬೇರೆ ಬೇರೆ ಅದು ಡೈರೆಕ್ಟ್ ಫ್ಲೈಟ್ಸ್ ಇರುತ್ತೆ, ಆಮೇಲೆ 1 ಸ್ಟಾಪು 2 ಸ್ಟಾಪ್ ಫ್ಲೈಟ್ಸ್ ಎಲ್ಲ ಇರುತ್ತೆ. ಈ 60,000 ಜನ ಹೆಂಗೆ ಹೋದ್ರು ಅಲ್ಲಿಗೆ? ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಂದ ಹೋದ್ರೂ ಗೊತ್ತಿಲ್ಲ. 5 ದಿನದ ಹಿಂದೆ ಹೋಗಿರ್ಬೋದು, ರೋಡ್ ಹೋಗಿರ್ಬೋದು, ಬಸ್ಸಲ್ಲಿ ಹೋಗಿರ್ಬೋದು, ಟ್ರೈನಲ್ಲಿ ಹೋಗಿರ್ಬೋದು, ಬಟ್ ಅಲ್ಲೋಗಿ ಸೇರಿದ್ರು. ಇವಾಗ ಅಹಮದಾಬಾದ್ಗೆ ಏನಾಯಿತು, ಫೈನಲ್ಸ್ ಇಟ್ಕೊಂಡು ಅವ್ರ ಎಕಾನಮಿಗೆ ಸ್ವಲ್ಪ ಏನು ಸರಿಯಾಗಿ ಆಗಿದೆ. ಫ್ಲೈಟ್ ಚಾರ್ಜಸ್ ಅಲ್ಲ, ಹೋಟೆಲ್ ರೂಮ್ಸ್, ಫುಡ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್, ಅಲ್ಲಿ ಇದು ಯಾವುದೋ ಟೀ ಶರ್ಟ್ಗಳು, ಮೆಮೊರೇಬ್ಲಿಯಾ, ಆ ಥರ ಎಲ್ಲ ಸುಮಾರು ಅವ್ರಿಗೆ ಬಿಸ್ನೆಸ್ ಆಯಿತು. ಸೊ ಈವೆಂಟ್ ಬೇಸ್ಡ್ ಒಂದು ತರಹ ಟೂರಿಸಮ್. ಇಂಡಿಯಾಲೂ ಸಿಕ್ಕಾಪಟ್ಟೆ ಈವೆಂಟ್ಸ್ ಆಗುತ್ತೆ. ಇನ್ಬೌಂಡ್ ಟೂರಿಸಮ್ ಚೆನ್ನಾಗಾಗತ್ತೆ ಯಾವ್ದಾದ್ರು ಆ ಥರ ಇದ್ರೆ. ಸೊ ಕಾನ್ಫರೆನ್ಸಸ್ಸು, ಸೆಮಿನಾರ್ಗಳು, ಟ್ರೇಡ್ ಫೇರ್ಸು, ಆ ಥರದಕ್ಕೆಲ್ಲ ಸುಮಾರು ಜನ ಹೊರದೇಶದಿಂದನೂ ಬರ್ತಾರೆ. ಮತ್ತು ಡೊಮೆಸ್ಟಿಕ್ ಟೂರಿಸಮು ಇರುತ್ತೆ. ಅಂದರೆ ಬೇರೆ ಬೇರೆ ಸಿಟಿಗಳಿಂದ ಇಲ್ಲಿಗೆ ಬರ್ತಾರೆ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಟೂರಿಸಮ್. ಎರಡನೇ ಥರ ಟೂರಿಸಮ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನಗೊಂದು ಗ್ರೂಪ್ ಗೊತ್ತು. ಅವರೆಲ್ಲ ನಾನ್ ರೆಸಿಡೆಂಟ್ಸ್ ಇಂಡಿಯನ್ಸು, NRIs US ಅಲ್ಲಿದ್ದಾರೆ. ಅವರು ಫುಡ್ ಬೇಸ್ಡ್ ಟೂರಿಸಮ್ ಮಾಡ್ತಾರೆ. ಏನಿಲ್ಲ, 2 ದಿನ ರಜಾ ಸಿಕ್ಕಿದ್ರೆ ಹತ್ತಿರ ಇರೋದು ಜಾಗಕ್ಕೆ, ನಾನು ಜಾರ್ಜ್ ಟೌನ್ಗೆ ಹೋಗಿದ್ದೆ ಕೆರಿಬಿಯನಲ್ಲಿ, ಅಥವಾ ನಾನು ಗಯಾನಾಗೆ ಹೋಗಿದ್ದೆ, ಅಲ್ಲಿ ಈ ಥರ ಊಟ ಮಾಡ್ಕೊಂಬಂದು ಅಂದ್ಬಿಟ್ಟು ಅವ್ರ ಬ್ಲಾಗಲ್ಲಿ ಅದರಲ್ಲಿ ಎಲ್ಲ ಹಾಕೋತಾರೆ. ಸೊ ಫುಡ್ ಬೇಸ್ಡ್ ಟೂರಿಸಮ್. ಅದೇ 2 ಥರ ಟೂರಿಸಮ್ ಇದೆ. ಒನ್ ಇಸ್ ಕಾಲ್ಡ್ ಔಟ್ಬೌಂಡ್, ಒನ್ ಇಸ್ ಕಾಲ್ಡ್ ಇನ್ಬೌಂಡ್. ಇನ್ಬೌಂಡು ಸ್ವಲ್ಪ ಹೆಚ್ಚಾಗಿದೆ. ಆದರೆ ಹಳೆ ಕಾಲದ, ಅಂದರೆ ಒಂದು 20-25 ವರ್ಷದಿಂದ ಹಿಂದೆ ನಾವು ಕಂಪೇರ್ ಮಾಡಿದ್ರೆ ಆ ಗ್ರಾಫಲ್ಲಿ ದುಡ್ಡು ಜಾಸ್ತಿ ಆಗಿದೆ ಹೊರತು, ಬಟ್ ಟ್ರಾವೆಲರ್ಸ್ ಕಮ್ಮಿ ಆಗಿದ್ದಾರೆ. ಪ್ರೈಸಸ್ ಹ್ಯಾವ್ ಗಾನ್ ಅಪ್. ಸೊ ಇದೆಲ್ಲ ಆಗಿದೆ. ಇವಾಗ UN ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್ September 27th ಇಸ್ ವರ್ಲ್ಡ್ ಟೂರಿಸಮ್ ಡೇ. ಅದಕ್ಕೆ ಒಂದು ಸ್ಲೋಗನ್ ಮಾಡಿದ್ದಾರೆ, ಹೊಸ ಥೀಮ್, ಸಸ್ಟೈನಬಿಲಿಟಿ ಟ್ರಾನ್ಸ್ಫಾರ್ಮೇಷನ್ ಅಂತ. ಏನಾಗಿದೆ ಅಂದರೆ, ಸುಮಾರು ಒಂದು 20-30 ವರ್ಷದಿಂದ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ಸ್ ಹ್ಯಾವ್ ಹ್ಯಾಪನ್ಡ್ ಈವನ್ ಇನ್ ದ ಟೂರಿಸಮ್ ಇಂಡಸ್ಟ್ರಿ. ಮುಂಚೆ ನೀವು ಟ್ರಾವೆಲ್ ಏಜೆನ್ಸಿಗೆ ಹೋಗಬೇಕಾಗಿತ್ತು,
ಇವಾಗ ನಾನು ಫಸ್ಟು ಒಂದು ಟ್ರಾವೆಲ್ ಏಜೆನ್ಸಿಗೆ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ, ಒಂದು 3 ವರ್ಷ ಕೆಲಸ ಮಾಡಿದೆ. ಅವಾಗ ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಫೋನ್ಸ್ ಇರಲಿಲ್ಲ. ಸೊ ನಮ್ದೆಲ್ಲ ಏನು ಅಂತ ಹೇಳಿದ್ರೆ ರೆಗ್ಯುಲರ್ ಪೋಸ್ಟ್, ಕೊರಿಯರ್ ಏಜೆನ್ಸಿಗಳಿರಲಿಲ್ಲ, ರೆಗ್ಯುಲರ್ ಪೋಸ್ಟ್, ಟೆಲೆಕ್ಸ್ ಅಂತಿತ್ತು. ಟೆಲೆಕ್ಸಲ್ಲಿ ಮೆಸೇಜ್ ಕಳಿಸ್ಬೇಕು, ಇಮಿಡಿಯೇಟ್ ರೆಸ್ಪಾನ್ಸ್ ಬೇಕು ಅಂತ ಹೇಳಿದ್ರೆ. ಸೊ ಆ ಥರ ಕೆಲಸ ಮಾಡ್ಕೊಂಡು ಬಂದಿದ್ದವರು. ಇವಾಗ ಏನು ಅಂದರೆ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಪ್ರಿಂಟ್ ಅಂತ ಹೇಳಿದ್ರೆ ಟಿಕೆಟೇ ಬಂದ್ಬಿಡುತ್ತೆ ನಿಮಗೆ. ಅವಾಗ ಅಯಾಟ ಅಂತ ಒಂದು ಆರ್ಗನೈಸೇಷನ್ ಇದೆಯಲ್ಲ, ಅವ್ರ ಮುಖಾಂತರ ಟಿಕೆಟ್ ಸ್ಟಾಕ್ ಅಂತ ಸಿಗೋದು. ಅಯಾಟ ಅಂದರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್. ಇದು ನಾನು ಟಿಕೆಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಅದನ್ನು ಕೈಯಲ್ಲಿ ಬರಿಬೇಕು, ಅದಕ್ಕೆ ABC ಮ್ಯಾನ್ಯುಯಲ್ಸ್ ಅಂತ ಸಿಗೋದು. ಯಾವ್ಯಾವ ಜಾಗದಿಂದ ಯಾವ್ಯಾವ ಫ್ಲೈಟು ಅದೆಲ್ಲ. ಇವಾಗ ನೀವು ಕ್ಲಿಕ್ ಮಾಡಿದ್ರೆ ಬಟನ್ನಲ್ಲಿ ಏನೇನು ಫ್ಲೈಟ್ಸ್ ಇದೆ, ಬೆಂಗಳೂರಿಂದ ಅಹಮದಾಬಾದ್ ಎಷ್ಟು ಫ್ಲೈಟ್ಸ್ ಇದೆ ಎಲ್ಲ ಬಂದ್ಬಿಡುತ್ತೆ. ಅವಾಗ ABC ಮ್ಯಾನ್ಯುಯಲ್ ನೋಡಿಕೊಂಡು ನೀವು ಬುಕ್ ಮಾಡಬೇಕಾಗಿತ್ತು ಟಿಕೆಟ್. ಆ್ಯಂಡ್ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು ಡೂ. ಅವಾಗಲೂ ಕಸ್ಟಮೈಸೇಷನ್ ಆಫ್ ಟ್ರಿಪ್ಸ್ ಎಲ್ಲ ನಡೆಯೋದು, ಇವಾಗಲೂ ನಡೆಯುತ್ತೆ. ಉದಾಹರಣೆಗೆ ನಾನೊಂದು ಗ್ರೂಪ್ ಕರ್ಕೊಂಡು ಹೋಗಿದ್ದೆ ಶ್ರೀಲಂಕಾಗೆ. ಅವರು ಸೂಪರ್ ಸೀನಿಯರ್ ಸಿಟಿಸನ್ಸ್, ಎಲ್ಲ 75 ವರ್ಷ ಪ್ಲಸ್. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಬ್ರೀಫಿಂಗ್ ಮಾಡ್ತೀವಿ ಅವ್ರಿಗೆ, ಹೆಂಗೆ ಇರಬೇಕು, ಏನೇನಿದೆ ಅಲ್ಲಿ, ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಒಂದೊಂದು ಸಿಟಿ. ಇಟ್ ಇಸ್ ನಾಟ್ ಅ ಬಿಗ್ ಕಂಟ್ರಿ, ಸಣ್ಣ ಕಂಟ್ರಿನೇ ಅದು. ಬಟ್ ಬ್ರೀಫಿಂಗ್ ಮಾಡ್ತೀವಿ. ಅವ್ರೇನು ಅಂತ ಹೇಳಿದ್ರೆ ನಮಗೆ ಸಾತ್ವಿಕ್ ಫುಡ್ ಬೇಕು. ಹೌದು, ಫುಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೈನ್ ಫುಡ್, ಕೆಳಗೆ ನೆಲದ ಕೆಳಗೆ ಬೆಳೆದಿರೋ ತಿನ್ನೋಲ್ಲ. ಮಶ್ರೂಮ್ಸ್ ಬೇಡ ನಮಗೆ, ಆನಿಯನ್ ಗಾರ್ಲಿಕ್ ಬೇಡ. ಸೀ ಫುಡ್ ಇದ್ದರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮಗೆ ಟೇಬಲ್ ಬೇಕು, ನಮಗೆ ವಾಸನೆ ಆಗಲ್ಲ. ಸೊ ಲಾಟ್ ಆಫ್ ಕನ್ಸಿಡರೇಷನ್, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕಾಯ್ತು. ಅಟ್ ದ ಎಂಡ್ ಆಫ್ ದ ಡೇ ಭಾಳ ಖುಷಿಯಾಗಿದ್ರು ಅವರು, ಎಲ್ಲ ಸೀನಿಯರ್ ಸಿಟಿಸನ್ಸು ಭಾಳ ಖುಷಿಯಾಗಿದ್ರು. ಯಾಕೆಂದರೆ ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ನಾವು, ಇನ್ಫ್ಯಾಕ್ಟ್ ಫಾರ್ ಎಕ್ಸಾಂಪಲ್ ಶ್ರೀಲಂಕಾನೇ ತೊಗೊಂಡ್ರೆ ನಾವು, ಅಲ್ಲಿ 5 ಸ್ಟಾರ್ ಹೋಟೆಲ್ ಇರ್ಬೋದು, 3 ಸ್ಟಾರ್ ಹೋಟೆಲ್ ಇರ್ಬೋದು, ಅಲ್ಲಿರೋ ಶೆಫ್ಗಳಿಗೆ ಕರೆಕ್ಟಾಗಿ ಇಂಗ್ಲೀಷ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಊಟದ ಬಗ್ಗೆ ನಾವೊಂದು ದೊಡ್ಡ ಪೋಸ್ಟರ್ ಥರ ಮಾಡಿ ಏನೇನು ಬೇಡುವ ಅವ್ರಿಗೆ ಅದ್ರ ಮೇಲೆ ಇಂಟು ಮಾರ್ಕ್ ಹಾಕಿ ಇಂಗ್ಲೀಷ್ ಮತ್ತು ಸಿನ್ಹಾಲ ಲ್ಯಾಂಗ್ವೇಜಲ್ಲೂ ಕಳಿಸ್ಕೊಟ್ವಿ ಹೋಟೆಲ್ಗೆ, ಟು ಬಿ ಡಬ್ಲಿ ಶೋರ್. ಏನು ತೊಂದರೆ ಹಾಕ್ಕೊಡೋದು ಅವ್ರ ಊಟದಲ್ಲಿ, ಲಾಸ್ಟ್ ಮಿನಿಟಲ್ಲಿ ಏನು ತೊಂದರೆ ಹಾಕ್ಕೊಡೋದು ಅಂತ. ಸೊ ಅದರಿಂದ ಶೆಫ್ಗಳಿಗೂ ಅರ್ಥ ಆಯಿತು. ಸೊ ನಾವು ಈರುಳ್ಳಿ ಉಪಯೋಗಿಸೋಂಗಿಲ್ಲ, ಇಷ್ಟು ಜನಕ್ಕೆ ಈ ಥರ ಅಡುಗೆನೇ ಮಾಡ್ಬೇಕು, ನಾವು ಸೆಪ್ರೇಟ್ ಟೇಬಲ್ ಅರೇಂಜ್ ಮಾಡಬೇಕು ಅವ್ರಿಗೆ. ಇಟ್ ವಾಸ್ ನಾಟ್ ಅ ಬಿಗ್ ಗ್ರೂಪ್, 12 ಜನ ಬಂದಿದ್ರು. ಬಟ್ 12 ಜನಕ್ಕೂ ವಿ ಹ್ಯಾಡ್ ಟು ಅರೇಂಜ್ ಅ ಬಿಗ್ ಟೇಬಲ್ ಅಟ್ ಅ ಡಿಫ್ರೆಂಟ್ ಪ್ಲೇಸ್, ಎಲ್ಲಿ ಬುಫೆ ಹತ್ರ ಅಥವಾ ಲೈವ್ ಕೌಂಟರ್ ಹತ್ರ ವಾಸನೆ ಬರ್ಕೊಡೋದು ಅಂದ್ಬಿಟ್ಟು ಆ ಥರ. ಟ್ರಾವೆಲ್ ಮೆಡಿಕಲ್ ಇನ್ಶೂರೆನ್ಸ್ ತಗೋತೀವಿ ನಾವು ಎಲ್ಲರಿಗೂ, ಆಯ್ತಾ? ಮ್ಯಾಂಡೇಟ್ರಿ ತೊಗೊಂಡು. ಸ್ವಲ್ಪ ಜನ ಬೇಡ ನಮಗೆ, ನಾವು ಮುಸ್ತಾಗಿದ್ದೀವಿ, ನೋ ಪ್ರಾಬ್ಲಮ್, ನಾವು ನಡ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ, ನಮ್ಗೆ ಫಿಟ್ನೆಸ್ ಇದೆ ಅಂತ ಹೇಳ್ತಾರೆ. ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಲಗೇಜ್ ಲಾಸ್ ಆಗ್ಬೋದು, ಫ್ಲೈಟ್ ಡಿಲೇ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಅದೆಲ್ಲ ನಮ್ಮ ಕೈಲಿಲ್ಲ. ನ್ಯಾಚುರಲ್ ಕೆಲಾಮಿಟಿ ಇರ್ಬೋದು, ಅವಾಗ ಅಲ್ಲಿಂದ ಬೇರೆ ಫ್ಲೈಟ್ ಬುಕ್ ಮಾಡಿ ವಾಪಸ್. ಆಲ್ ದೀಸ್ ಆರ್ ಕವರ್ಡ್ ಅಂಡರ್ ಟ್ರಾವೆಲ್ ಇನ್ಶೂರೆನ್ಸ್. ಇಟ್ ಈಸ್ ಎ ಮೊಮೆಂಟರಿ, ಓನ್ಲಿ ಫಾರ್ 10 days 15 days. ಹೌದು. 5 ದಿನ ಇದ್ರೆ 5 ದಿನಕ್ಕೂ ಸಿಗುತ್ತೆ, ಅಥವಾ 10 ದಿನಕ್ಕೆ ಸಿಗುತ್ತೆ, ತೊಂದರೆ ಇಲ್ಲ. ಸೊ ಈ ಥರ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆಮೇಲೆ ಬ್ರೀಫಿಂಗ್ ಅಂತ ಮಾಡ್ತೀವಿ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಒಂದು 100 ಜನನ್ನ ಒಂದು ಕಂಪನಿಯಿಂದ ಥಾಯ್ಲೆಂಡ್ ಕರ್ಕೊಂಡು ಹೋಗಿದ್ವಿ ಕಾನ್ಫರೆನ್ಸ್ಗೆ. 100 ಜನ. ನಾವು ಆ 2 ಗ್ರೂಪ್ ಜೊತೆ ನಾವು 2 ಎಸ್ಕಾರ್ಟ್ಸ್ ಅಂತ ಹೋದ್ವಿ. 100 ಜನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 3-4 ಜನ 5-6 ಜನ ಇಲ್ಲ, ಇಬ್ಬರು ಹೋದ್ವಿ. ಒಂದೊಂದು ಬಸ್ಸಲ್ಲಿ 50 ಸೀಟ್, ಅಂದರೆ ಅದು ಡಬಲ್ ಡೆಕ್ಕರ್ ಬಸ್ ಥರ. ಕೆಳಗೊಂದು 25 ಸೀಟ್ ಇರುತ್ತೆ, ಮೇಲೊಂದು 25 ಸೀಟ್ ಇರುತ್ತೆ. ಸೊ ಆ ಥರ. ಆಮೇಲೆ ನಾವು ಉಪಯೋಗಿಸೋ ಕನೆಕ್ಷನ್ಸ್ ವರ್ಷಾನ್ಗಟ್ಲೆಯಿಂದ ನಾವು ಯೂಸ್ ಮಾಡಿ ಬಂದಿರೋದು, ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಯಾಕೆಂದರೆ ಅವ್ರ ಮುಖಾಂತರ ನಾವು ಸುಮಾರು ಟೂರ್ಸ್ ಮಾಡಿಬಿಟ್ಟಿದ್ದೀವಿ. ಇವತ್ತಿನ ತನಕ ಏನು ತೊಂದರೆನೂ ಕಂಡುಪಟ್ಟಿಲ್ಲ, ನಾವು ಏನೂ ತೊಂದರೆ ಆಗಿಲ್ಲ. ಆಮೇಲೆ ಅವ್ರಿಗೆ ನಾವು ಕೇಳಿದ ಥರ ಅವರು ಟೂರ್ ನಮಗೆ ಡೆವಲಪ್ ಮಾಡಿಕೊಡ್ತಾರೆ. ಥಾಯ್ಲೆಂಡಲ್ಲಿ ಅಲ್ಲೂ ಬ್ರೀಫಿಂಗ್ ಕೊಟ್ವಿ. 100 ಜನಕ್ಕೆ ಒಂದು ದೊಡ್ಡ ಹಾಲು ಆ ಕಂಪ್ನೀಲಿ. ಆಮೇಲೆ ಆರ್ಗನೈಸರ್ ಟ್ರಿಪ್, HR ಡಿಪಾರ್ಟ್ಮೆಂಟ್ ಮತ್ತು ಇವರು CEO ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು, ಈ ಥರ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಸೀಲ್ ಮಾಡಿ ನಮ್ಮ ಹತ್ರ ಕೊಟ್ಟರು. ಏನೇನು, ಫಾರ್ ಎಕ್ಸಾಂಪಲ್ ಥಾಯ್ಲೆಂಡ್ಗೆ ಹೋದರು ಅವರು. ಥಾಯ್ಲೆಂಡಲ್ಲಿ ವಿ ಟೆಲ್ ದೆಮ್ ಏನೇನು ಮಾಡಬೇಕು ಅಂತ. ನಂಬರ್ 1, ಯಾರ್ದು ತಲೆ ಮೇಲೆ ಮುಟ್ಟೋಂಗಿಲ್ಲ. ಡೂಸ್ ಅಂಡ್ ಡೋಂಟ್ಸ್. ಯಾರಿಗಾರು ತಲೆ ಮುಟ್ಟಿದ್ರೆ ದೇ ಫೈಂಡ್ ಇಟ್ ವೆರಿ ವೆರಿ ಇದು, ಬಿಕಾಸ್ ದೇ ಕನ್ಸಿಡರ್ ದ ಹೆಡ್ ಟು ಬಿ ದ ಮೇನ್ ಸೋರ್ಸ್ ಆಫ್ ಲಾಂಜವಿಟಿ ಎಲ್ಲ.
ಆಯಿತಾ. ಆಮೇಲೆ ಬ್ಲ್ಯಾಕ್ ಕಲರ್ ಏನೂ ಗಿಫ್ಟ್ ಕೊಡೋಂಗಿಲ್ಲ ಅವ್ರಿಗೆ, ರೆಡ್ ಕಲರ್ ಏನೂ ಗಿಫ್ಟ್ ಕೊಡೋಂಗಿಲ್ಲ. ಬ್ಲ್ಯಾಕ್ ಇಸ್ ಕನ್ಸಿಡರ್ ಟು ಬಿ ಮೋರ್ನಿಂಗ್ ಆ್ಯಂಡ್ ಡೆತ್, ರೆಡ್ ಇಸ್ ಕನ್ಸಿಡರ್ ಟು ಬಿ ಡೇಂಜರ್. ನಮ್ಮಲ್ಲೂ ಹಾಗೆ ಇದೆ. ಆಮೇಲೆ ಎಲ್ಲ ಈವನ್ ಇನ್ ಇಂಗ್ಲಿಷ್ ವೆಸ್ಟರ್ನ್ ವರ್ಲ್ಡ್ ಇಟ್ ಇಸ್ ದ ಸೇಮ್. ನೀವೊಂದು ಪೆನ್ಸಿಲ್ ಗಿಫ್ಟ್ ಕೊಡಿ ಯಾರಿಗಾರಲ್ಲಿ, ಅದರಲ್ಲಿ ಗೋಲ್ಡ್ ಕಲರ್ ಪೇಪರಲ್ಲಿ ವ್ರ್ಯಾಪ್ ಮಾಡಿಕೊಟ್ಬಿಟ್ರೆ ಕಾಲಿಗೆ ಬಿದ್ದುಬಿಡ್ತಾರೆ. ಬಿಕಾಸ್ ಗೋಲ್ಡ್ ಇಸ್ ಕನ್ಸಿಡರ್ ಟು ಬಿ ಪ್ರಾಸ್ಪರಿಟಿ, ಎವ್ರಿಥಿಂಗ್ ಅವ್ರಿಗೆ ಈ ಥರ. ಸೊ ಇದೆಲ್ಲ ಮಾಡಿಕೊಡ್ತೀವಿ. ಆಮೇಲೆ ಟೈಮಿಂಗ್ಸ್ ಅಂತೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 100 ಜನ ಎಲ್ಲ ಕಡೆ ಕರೆಕ್ಟಾಗಿ ಬಂದರು. ಲಾಸ್ಟ್ ಡೇ ಚೆಕ್ಔಟ್ ಆಗಿ ಬ್ಯಾಂಕಾಕ್ ಸೈಟ್ ಸೀಯಿಂಗ್ ಟ್ರಿಪ್ ಆ್ಯಂಡ್ ಡೈರೆಕ್ಟ್ಲಿ ವಿ ಗೋ ಟು ದ ಏರ್ಪೋರ್ಟ್ ಆಫ್ಟರ್ ಶಾಪಿಂಗ್. ಅದರಲ್ಲಿ ಇಬ್ಬರು ಬೆಂಗಳೂರಲ್ಲಿ ಸಿಗೋ ಫುಡ್ನೇ ತಿನ್ನಬೇಕು ಅಂದ್ಬಿಟ್ಟು ಎಲ್ಲೋ ಹೊಟ್ಟೋದ್ರು. 100 ಜನದಲ್ಲಿ ಇಬ್ಬರು ಹೋಗಿ 98 ಜನಕ್ಕೆ ಡಿಲೇ ಆಗೋಯ್ತು. ಸೊ ಅವಾಗ HR ಹೆಡ್ ಬಂದಿದ್ರಲ್ಲಿ ಅವ್ರಿಗೆ ಹೇಳಿದ್ವಿ, ನಾವು ಅವ್ರನ್ನ ಬಿಟ್ಟು ಹೋಗ್ತೀವಪ್ಪ, ನಿಮ್ಮ ಹತ್ರ ಹೆಂಗಾರು ಟೆಲಿಫೋನ್ ನಂಬರ್ಸ್ ಇದೆ, ಡೈರೆಕ್ಟ್ ಏರ್ಪೋರ್ಟಿಗೆ ಬರೋಕ್ಕೆ ಹೇಳಿ. ಅಡ್ವೆಂಚರ್ ಇದೆ, ಮೆಡಿಕಲ್ ಟೂರಿಸಂ ಇದೆ. ಇಂಡಿಯಾ ಇಸ್ ವೆರಿ ಫೇಮಸ್ ಫಾರ್ ಮೆಡಿಕಲ್ ಟೂರಿಸಂ ಇವಾಗ. ಅದು ಸ್ಪೆಷಲಿ ಸಾರ್ಕ್ ಕಂಟ್ರೀಸ್ ಇಂದಾನೆ ಜಾಸ್ತಿ. ಹೌದು, ಅಲ್ಲ US ಆಫ್ರಿಕನ್ ಕಂಟ್ರೀಸ್ ಇಂದನೂ ಬರ್ತಾರೆ. ಇವಾಗ ಮೆಡಿಕಲ್ ಟೂರಿಸಂ ನಾವು ಯೋಚನೆ ಮಾಡಿದ್ರೆ ಮೆನಿ ಪ್ರೊಸೀಜರ್ಸ್ ಅಂಡ್ ಟ್ರೀಟ್ಮೆಂಟ್ಸ್ ಆರ್ ನಾಟ್ ಕವರ್ಡ್ ಬೈ ಮೆಡಿಕಲ್ ಇನ್ಶೂರೆನ್ಸ್ ಇನ್ ಅದರ್ ಕಂಟ್ರೀಸ್. ಸೊ ಅದು ಇಲ್ಲಿ ಕವರ್ ಆಗಿದೆ ನಮಗೆ, ಬಟ್ ದೇ ಹ್ಯಾವ್ ಟು ಪೇ ಇನ್ ಕ್ಯಾಶ್. And medical treatments are very, very expensive in those countries. So medical tourism ಒಂದು. And spiritual tourism. Yoga, cultural exposure. Yes. ಭರತನಾಟ್ಯಂ ಕಲಿಯೋಕೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಹಿಗ್ಗಿನ್ಸ್ ಭಾಗವತರ ಹೆಸರು ಕಲ್ತಿರ್ಬೇಕು. ಕರ್ನಾಟಕ ಮ್ಯೂಸಿಕ್. ಸಿ ದೇ ಆಲ್ ಕೇಮ್ ಹಿಯರ್. ಅಲ್ಲ, ತಾತ್ರಾಯನ್ ಕಾಲದಿಂದನೂ ಬರ್ತಾನೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹುಯಿನ್ ಸಾಂಗ್ ಬಂದ, ದಟ್ ವಾಸ್ ಎಜುಕೇಶನಲ್ ಟೂರಿಸಂ ಅಂತ ಇವತ್ತು ಹೇಳ್ತೀವಿ ನಾವು. And education kuda has become a very big phenomena in India. Yes, multiple universities illi shuru madide. Yes, most of the Fortune 500 companies in the US are all run by Indians. Haudu, US economy nadita irade Asians, especially from India. From India, yes. Exactly. So the quality of education in India is phenomenal. So education kuda bala jana bartare. ಸಾಕ್ ಕಂಟ್ರೀಸ್ ಲೈಕ್ ಯು ಸೆಡ್, ನೇಪಾಳಿಂದ ಬರ್ತಾರೆ, ಶ್ರೀಲಂಕಾಯಿಂದ ಬರ್ತಾರೆ, ಬಾಂಗ್ಲಾದೇಶ್, ಅಲ್ಲಿಂದ ಇಂಡಿಯಾಗೆ ಬಂದು ಓದ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ದೇ ಬಿಕಮ್ ಪ್ರೊಫೆಷನಲ್ಸ್ ಬಿಕಾಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ವೆರಿ ವೆರಿ ಗುಡ್. ಸೊ ಎಜುಕೇಷನಲ್ ಟೂರಿಸಂ ಇದೆ. ಇವಾಗ ನಾನು ಹೇಳಿದ್ನಲ್ಲ, ಈ ಸೀನಿಯರ್ ಸಿಟಿಸನ್ಸ್ ಕರ್ಕೊಂಡು ಹೋಗಿದೆ ಅಂತ, ದಟ್ ವಾಸ್ ಕಾಲ್ಡ್ ದ ರಾಮಾಯಣ ಟ್ರೇಲ್ ಅಂತ. ಶ್ರೀಲಂಕಾಲಿ ರಾಮಾಯಣ ಎಲ್ಲೆಲ್ಲಿ ನಡೀತು ಆ ಜಾಗ ಎಲ್ಲ ತೋರಿಸ್ತಾರೆ. At the same time, there is a complaint on that Ramayana trail or Sri Lankadu. Actually, ನಾವು ಯಾವುದೇ ಒಂದು ದೇವರು ದಿಂಡ್ರು ಅಂತ ಹೇಳಬೇಕಾದ್ರೆ ದಟ್ ಡೈರೆಕ್ಟ್ಲಿ ಅಟ್ರಾಕ್ಟ್ಸ್ ಅವರ್ ಎಮೋಷ್ನಲ್ ಅಲ್ವಾ ಸೆಕ್ಟರ್, ಎಮೋಷ್ನಲ್ ಪಾಸ್ಟ್. ಅಲ್ಲಿ ಕೂಡ ಕುಕಪ್ ಮಾಡಿ ಇಲ್ಲಿ ರಾಮ ಬಂದಿದ್ದ, ಅಲ್ಲಿ ಲಕ್ಷ್ಮಣ ಬಂದಿದ್ದ ಅಂತ ಕೂಡ ದೇ ಹ್ಯಾವ್ ಸ್ಟಾರ್ಟೆಡ್ ಚೀಟಿಂಗ್ ಟೂರಿಸ್ಟ್ ಅಂತೆ. ಹೌದಾ? ಐ ಹ್ಯಾವ್ ನಾಟ್ ಸೀನ್. ಸಿ ಫೇತ್ ಇಸ್ ಸಮಥಿಂಗ್. Faith is personal to every individual. Yes. There are a lot of people in India who say the Ramayana did not happen. It is a myth anta. It is unfortunate. ಅಥವಾ ಒಂದು ಟ್ರೈಬಲ್ ಸೊಸೈಟಿ ನಲ್ಲಿ ಆಗಿರೋದು ಅಂತ. ಫಾರ್ ಎಕ್ಸಾಂಪಲ್, ನಾನು ಈ ಗ್ರೂಪನ್ನು ಕರ್ಕೊಂಡು ಹೋಗ್ತಾ ಇದ್ದಾಗ ದ ಪೈಲಟ್ ಆನ್ ದ ಪ್ಲೇನ್ ಹಿಮ್ಸೆಲ್ಫ್ ಅನೌನ್ಸ್ಡ್, kindly look to your left outside the porthole. You can see the Ram Setu anta. Ramasetu anta. And I took a photo of it. For example, ranging from the place called Chilla right back to Colombo, there are numerous places where things happened. For example, Manavari temple antide, where there are 2 Ramalingas in the world very close by. One is in Rameshwaram, the other is at the Manavari temple. Where Rameshwaram and Sri Lanka hardly few kilometers. ಸೊ ಅಲ್ಲಿ ಸ್ಥಾಪಿಸಿದ್ದು ಅಂತ. ಆ್ಯಂಡ್ ದರ್ ಇಸ್ ಅ ಲಾಟ್, ಇಟ್ಸ್ ನಾಟ್ ಅ ಮಿತ್. ಇಫ್ ಯು ಬಿಲೀವ್ ಇನ್ ಇಟ್, ಯು ಬಿಲೀವ್ ಇಟ್. ಸೊ ಇಟ್ ಇಸ್ ಎ ಪರ್ಸೆಪ್ಷನ್. It's a perception. There are a lot of people who, I mean, as a Hindu, there are a lot of people who believe in the Hindu religion. Aitalla. So you can't call any religion a myth. I mean, there is some substance to it. ಹಿಂದ್ಗಡೆ ಏನೋ ಇದ್ದೇ ಇರುತ್ತೆ. ಸೊ ಬಹಳ ಚೆನ್ನಾಗಿದೆ. ಆ್ಯಂಡ್
ಶ್ರೀಲಂಕಾಲಿ ಯು ವಿಲ್ ನಾಟ್ ಬಿಲೀವ್ ಇಟ್, ನಾವು ಸ್ವಚ್ಛ ಭಾರತ್ ಅಂತ ಕರಿತೀವಲ್ಲ, 5 times ಬೆಟರ್. ಆ ಥರ ತಗೊಂಡ್ರೆ ಈವನ್ ಅವರ್ ತಿರುಪತಿ ಇಸ್ ಆಲ್ಸೋ ವೆಲ್ ಮೇಂಟೈನ್ಡ್, ವೆರಿ ವೆಲ್ ಮೇಂಟೈನ್ಡ್. 1200 ಕಿಲೋಮೀಟರ್ ಓಡಾಡಿದೆ ನಾನು, ಒಂದು ಕಸ ಕಡ್ಡಿ ಕಾಣಿಸ್ಲಿಲ್ಲ ರೋಡಲ್ಲಿ. ಇಟ್ ಇಸ್ ಸೋ ಕ್ಲೀನ್ ಅಂಡ್ ನೀಟ್, so clean and neat, and all the places they have been maintained very well. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಸಿಗಿರಿಯಾ ರಾಕ್ ಅಂತಿದೆ ಅಲ್ಲಿ, ಇಟ್ ಇಸ್ ಗಾಟ್ ಅರೌಂಡ್ 2200 ಸ್ಟೆಪ್ಸ್ ಮೇಲೆ ಹತ್ತೋದಕ್ಕೆ. ಕಿಂಗ್ ಕಶ್ಯಪ ಹ್ಯಾಡ್ ಅ ಫೋರ್ಟ್ ದೇರ್. ಇಟ್ ಇಸ್ ಅ ಯುನೆಸ್ಕೋ ಹೆರಿಟೇಜ್ ಸೈಟ್, ವರ್ಲ್ಡ್ ಹೆರಿಟೇಜ್ ಸೈಟ್ ಅದು. ಆ ಥರ ನಮ್ದ್ರಲ್ಲೂ ಇದೆ, ಇಂಡಿಯಾಲೂ ಇದೆ, ಸಿಕ್ಕಾಪಟ್ಟೆ ಇದೆ. ಫಾರ್ ಎಕ್ಸಾಂಪಲ್ ಸೋಮನಾಥ್ಪುರು, ಪಟ್ಟದಕಲ್ಲು, ಬೇಲೂರು ಹಳೆಬೀಡು. ಅಬ್ಸಲ್ಯೂಟ್ಲಿ. ನಾನೊಂದು ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡುವಾಗ ನಮಗೆ ಎಸ್ಪೆಷಲಿ ಫ್ರಾನ್ಸಿಂದ ತುಂಬ ಜನ ಬರೋರು. ಜೆಟ್ ಟೂರ್ಸ್ ಅಂತ ಒಂದು ಕಂಪನಿ, ಆ ಕಂಪನಿ ಹೆಸರೇ ಹೇಳ್ತಾ ಇದ್ದೀನಿ, ಇನ್ನೂ ಕನೆಕ್ಷನ್ ಇದೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅವರು. ಸೊ ದೇ ಯೂಸ್ ಟು ಸೆಂಡ್ ಅ ಲಾಟ್ ಆಫ್ ಪೀಪಲ್ ಫ್ರಮ್ ಫ್ರಾನ್ಸ್ ಟು ವಿಸಿಟ್ ಆಲ್ ದೀಸ್ ಸೈಟ್ಸ್ ಬಿಕಾಸ್ ದೇ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟ್ರಿ. Yeah, most of our foreign tourists are interested in history. Exactly. So ಆ ಥರ ಬರ್ತಾರೆ. ಸೊ ಇಲ್ಲಿಂದ ಔಟ್ಬೌಂಡ್ ಟೂರಿಸಂ ಹೇಳಬೇಕು ಅಂತ ಹೇಳಿದ್ರೆ they prefer most of them Dubai shopping center. ಶಾಪಿಂಗು and Singapore also up to some extent. But certain ideologies what they have in mind is ಸ್ವಲ್ಪ we'll have to coach them or counsel them. 3 stars hotels are equally good. ನಿಮ್ಗೆ ಏನೇನು ಬೇಕೋ ಅಮ್ಯುನಿಟೀಸ್ ಎಲ್ಲ ಸಿಗುತ್ತೆ. ವಿತ್ ಹೈಜಿನಿಕ್, ವೆರಿ ಹೈಜಿನಿಕ್, ವೆರಿ ಕ್ಲೀನ್, ಏರ್ ಕಂಡೀಷನ್ಡ್, ಬುಫೆ ವಿತ್ ಅರೌಂಡ್ 40 dishes. whether you eat it or not, you have a swimming pool, health center, use it or not, exactly. ಎಲ್ಲ ಸಿಗುತ್ತೆ. So don't unnecessarily spend on a very high end kind of a tour. 3-star hotels are very good. ಬಟ್ ಆಕ್ಚುಲಿ ಇಂಥವೆಲ್ಲ ಬರೋದು ಇವಾಗ ಮಿಡ್ಲ್ ಕ್ಲಾಸ್ ಗ್ರೂಪ್ ಅಲ್ಲೇ ಜಾಸ್ತಿ ಆಗಿರೋದು. ಅದೊಂದು ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಅವ್ರಿಗೆಲ್ಲ ನಾವು ವಾನಬೀಸ್ ಅಂತ ಕರಿತೀವಿ. ವಾನಬೀಸ್ ಅಂದ್ರೆ ಐ ವಾಂಟ್ ಟು ಬಿ. ಅವ್ರು ಹೋದ್ರಲ್ಲ, ಸೊ ಐ ಆಲ್ಸೋ ವಾಂಟ್ ಟು ಬಿ ಲೈಕ್ ದೆಮ್. ಬೇಡ, ಅದು ಆಸೆ ಇರಲಿ. ಯು ಗೋ ಸಿ ದ ಸೇಮ್ ಪ್ಲೇಸಸ್, you travel on the same kind of a coach there. Everything remains the same except the hotel and a few other things which can actually suit budgets. ಸಾಲ ಮಾಡ್ಕೊಂಡು ಟ್ರಾವೆಲ್ ಮಾಡಬೇಡಿ. ಒನ್ ಆಫ್ ದ ಟಿಪ್ಸ್ ನೀವು ಕೊಡ್ತಾ ಇರೋದು. ಟಿಪ್ ಕೊಡ್ತಾ ಇದ್ದೀನಿ. ಬಿ ಪ್ರಾಕ್ಟಿಕಲ್, ಬಿ ಸೆನ್ಸಿಬಲ್. ಆಮೇಲೆ ಫಾರ್ ಎಕ್ಸಾಂಪಲ್ ನಾನು ಯುರೋಪ್ಗೂ ಭಾಳ ಗ್ರೂಪ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಮಿಲಾನ್ಗೆ ಹೋದ್ಬಿಟ್ಟು ನಾವು ಲ್ಯಾಂಡ್ ಆದರೆ ಮಾಲ್ಪೆನ್ಸಾ ಏರ್ಪೋರ್ಟಿಂದ ಮಿಲಾನ್ಗೆ ಹೋಗ್ತೀವಿ. ಅಲ್ಲಿಂದ ಯಾವ್ಯಾವ ಆ ರೀಜನಲ್ಲಿ ಏನೇನಿದೆಯೋ ವಿ ಆಸ್ಕ್ ದೆಮ್ ಟು ಟ್ರಾವೆಲ್ ಆನ್ ಅ ಟ್ರೈನ್. ಸೊ ದಟ್ ದೇ ಕ್ಯಾನ್ ಫೀಲ್ ದ ಪ್ಲೇಸ್, ವಾಚ್ ದ ಕಂಟ್ರಿ ಸೈಡ್ ಆ್ಯಂಡ್ ಸೇವ್ ಟೈಮ್. ಯಾಕೆಂದರೆ ನೀವು ಮಿಲಾನಿಂದ ಮಾಲ್ಪೆನ್ಸಾಗೆ ಹೋಗಬೇಕು ಅಂದರೆ 2 hour ಟ್ರಾವೆಲ್. 2 hours ಬಿಫೋರ್ ಯು ವಿಲ್ ಹ್ಯಾವ್ ಟು ಚೆಕ್ ಇನ್ ಫಾರ್ ದ ಫ್ಲೈಟ್. 40-minute ಫ್ಲೈಟ್. Again from that place 5 hours you are wasting. 6 to 7 hours you end up spending just traveling from one place to another. ನಮ್ಮ ಬೆಂಗಳೂರಲ್ಲಿ ಆದಂಗೆ ಆಗಿದಂಗೆ. ಅಯ್ಯೋ, ಬೆಂಗಳೂರಿಗೆ ನಾವು ಹೋಗೋದೇ ಇಲ್ವಲ್ಲ, ಎಸ್ಪೆಷಲಿ ಸೌತ್ ಬೆಂಗಳೂರಿನವ್ರು ಹೋಗೋದೇ ಇಲ್ಲ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ನಾನು ಮಿಲಾನಿಂದ ಎಷ್ಟೊಂದು ಜನಕ್ಕೆ ಹೇಳ್ತೀನಿ, ಅಕ್ಕಪಕ್ಕ ಇರೋ ಜಾಗ ವೆರೋನಾ, ವೆನಿಸ್, ದೇ ಆಲ್ ಕ್ಯಾನ್ ಬಿಕಮ್ ಡೇ ಟ್ರಿಪ್ಸ್. ಓಕೆ, ಒಂದು ಸೆಂಟರ್ ಪಾಯಿಂಟ್ ಮಾಡಿ, ಒಂದು ಸೆಂಟರ್, ಇಟ್ಸ್ ಅ ಹಬ್. ಓಕೆ, ಹಬ್ ಇಂದ ಸ್ಪೋಕ್ಸು ಎಲ್ಲ ಕಡೆ ನೀವು ಟ್ರಾವೆಲ್ ಮಾಡ್ಬೋದು. ದ ರೀಸನ್ ಬೀಯಿಂಗ್ ಇಟ್ ಇಸ್ 70% cheaper than going by plane. And you can enjoy. You save time. You see the countries. ಅಲ್ಲಿ ಏನಾಗಿದೆ ಅಂದರೆ there are a lot of private train agencies. And also local food also plays a major role alva Arun. ಅಲ್ಲ, local food is also equally important ಆಗುತ್ತಲ್ಲ, flavors ಕೂಡ enjoy ಮಾಡಬಹುದು. ಹೌದು. For example, let me talk about the Japanese. Okay. Japanese when they travel, for example, Toyota ಇದೆ, ಬೇರೆ Japanese companies ಎಲ್ಲ ಇದೆ. The first thing they ask their employees to do, even if they're from Japan or any other country, is to learn the culture, the history, the food and the language. Exactly. Language is an emotional part of a person. Exactly. Roots ಅಂತ ಹೇಳ್ತಾರೆ ಭಾಷೆ ಜೊತೆಗೆ. ಇವಾಗ ಟೊಯೋಟಾ 10th anniversary ಏನೋ ಆಗಿದ್ದಾಗ there was a gentleman called Hiroshi Chiba anta, who sang a Kannada song. It is very popular in Bengaluru. Very popular.
the entire organization went gaga who were watching and Yes. they've become so popular. ಎಸ್ ಹೌದು. ಜಪಾನ್ ಹಬ್ಬ ಅಂತ ನಡೆಯುತ್ತೆ, ಆಮೇಲೆ ತುಂಬಾ- ಇಂಡೋ ಜಾಪನೀಸ್ ಕಲ್ಚರಲ್ ಆರ್ಗನೈಸೇಷನ್ ಇದೆ. ಜ್ಞಾನ ಜ್ಯೋತಿನಲ್ಲಿ ತುಂಬಾ ಸಲ ಹಾ, ಮಾಡ್ತಿರ್ತಾರೆ ಅವರು ಅವ್ರು. ಕನ್ನಡ ಹಾಡುಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರು ಪೇಪರ್ ನೋಡಲ್ಲ, ಬುಕ್ ನೋಡಲ್ಲ, ಏನು ನೋಡಲ್ಲ, ಪದಗಳನ್ನೆಲ್ಲ ಸ್ಪಷ್ಟವಾಗಿ ದೇ ವಿಲ್ ಪ್ರೊನೌನ್ಸ್ ಇಟ್. ಹೌದು. ನೀವೀಗ ಇದು ಯುರೋಪ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ವಾಪಸ್. ಓಕೆ, ಓಕೆ, ಈಗ ಪೋಸ್ಟ್ ಕೋವಿಡ್ ಆದ್ಮೇಲೆ ಡ್ಯೂರಿಂಗ್ ಕೋವಿಡ್ ಅಲ್ಲಿ ಎಂಟೈರ್ ವರ್ಲ್ಡ್ ವಿ ಹ್ಯಾವ್ ಫೇಸ್ಡ್ ಎವ್ರಿಥಿಂಗ್ ಹೌದು ಹೌದು. ಅಲ್ವಾ? ಇಟ್ ವಾಸ್ ಎ ಡಿಸಾಸ್ಟರ್. ಪೋಸ್ಟ್ ಕೋವಿಡ್ ಅಲ್ಲಿ ತುಂಬಾ ಜನ ಟೂರಿಸ್ಟ್ ಬರ್ತಿದ್ದಾರೆ ಅಂತ ಅಂದಮೇಲೆ ಅವರು ಕೆಲವು ಸೀಲಿಂಗ್ ಹಾಕೊಂಡ್ರು, ಎಕ್ಸ್ಟ್ರಾ ಟ್ಯಾಕ್ಸ್ ತರ ಹಾಕಕ್ಕೆ ಶುರು ಮಾಡಿದ್ರು. ಡೋಂಟ್ ಎಂಟರ್ ಫ್ರಾನ್ಸ್, ಡೋಂಟ್ ಎಂಟರ್ ಅವರ್ ಕಂಟ್ರಿ ಅಂತ ಎಲ್ಲಾನು ಯುರೋಪಿಯನ್ ಕಂಟ್ರೀಸ್ ಹಾಕೊಂಡ್ರು. ನೋಡಿ, ಫಾರ್ ಎಕ್ಸಾಂಪಲ್ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ. ಇಲ್ಲ ಅದಕ್ಕೆ ಏನ್ ರೀಸನು, ಯಾತಕ್ಕೆ ಆ ಕಂಟ್ರೀಸ್ ಹಾಗೆ ಮಾಡಿದ್ರು? ದೋ ದೇ ಹ್ಯಾವ್ ಸಫರ್ಡ್. ಏನಾಗಿದೆ ಅಂತ ಹೇಳಿದ್ರೆ ಟೂರಿಸಂ ಟುಕ್ ಹಿಟ್. ಎಸ್. ಓಕೆ, ಇಂಡಿಯಾ ಮಾತಾಡಬೇಕು ಅಂತ ಹೇಳಿದ್ರೆ ಹ್ಮ್. ಪ್ರೀ ಪ್ಯಾಂಡಮಿಕ್ ಇಟ್ ವಾಸ್ ಕಾಂಟ್ರಿಬ್ಯೂಟಿಂಗ್ 1.4% ಟು ದ GDP. ಪೋಸ್ಟ್ ಪ್ಯಾಂಡಮಿಕ್ ಇಟ್ ಇಸ್ 5%. ಸುಮಾರಾಗೋಗ್ಬಿಡುತ್ತೆ. ಬೈ 2026 ದೇ ಎಕ್ಸ್ಪೆಕ್ಟೆಡ್ ಟು ಗ್ರೋ ಟು ಅರೌಂಡ್ 30%. 30. ಫಾರ್ ಎಕ್ಸಾಂಪಲ್, ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದೊಂದು ಇದಿದೆ, ಎಸ್ ಇದು ಏನೇನಿದೆ ಅಂತ, ವಿಚ್ ಆರ್ ದ List ಮೋಸ್ಟ್ ಇದೆ. ಎಷ್ಟು ವಿಚ್ ಆರ್ ದ ಮೋಸ್ಟ್ ಪಾಪ್ಯುಲರ್ ಪ್ಲೇಸಸ್ ಆಫ್ ವಿಸಿಟ್ ಅಂತ. ಹ್ಮ್. ತಾಜ್ ಮಹಲ್ ಇಸ್ ದ ಮೋಸ್ಟ್. ಹೌದು. ಓಕೆ, ಬಂದವರೆಲ್ಲ ಫಸ್ಟ್ ಅಲ್ಲಿಗೆ ಫಸ್ಟ್ ಹೋಗೋದು. ಅಲ್ಲಿಗೆ ಹೋಗ್ತಾರೆ. ಸೊ ದಟ್ ಹ್ಯಾಸ್ ಬೀನ್ ಮಾರ್ಕೆಟೆಡ್ ವೆರಿ ವೆಲ್. ಅಂಡ್ ಜೈಪುರ್ And Jaipur, yeah, again triangle. ಟ್ರಯಾಂಗಲ್. So if you look at it, South Indiaಗೆ ಬಹಳ ಕಡಿಮೆ ಫುಟ್ಫಾಲ್ಸ್ ಇದೆ ವಿತ್ ರೆಸ್ಪೆಕ್ಟ್ಸ್ ಟು ಟೂರಿಸಂ. ಕಂಪ್ಯಾರಿಟಿವ್ಲಿ, ಬಟ್ ಸ್ಟಿಲ್ ದೇ ಪ್ರಿಫರ್ ತಮಿಳ್ನಾಡು ಬಿಕಾಸ್ ಆಫ್ ತಮಿಳ್ನಾಡು. ಹ್ಯೂಜ್ ಟೆಂಪಲ್. ಹ್ಯೂಜ್ ಟೆಂಪಲ್ಸ್. ಕರ್ನಾಟಕ, ಮೈಸೂರು, ಮೈಸೂರ್. ಡೈರೆಕ್ಟ್ಲಿ ಮೈಸೂರು ಬಟ್ ಹೊರಟೋಗ್ತಾರೆ. ವಿ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಅದರ್ ಪ್ಲೇಸಸ್. ಬಾದಾಮಿ, ಐಹೊಳೆ, ಪಟ್ಟದ್ಕಲ್, ಸೋಮನಾಥ್ಪುರ್, ವೇರಿಯಸ್ ಪ್ಲೇಸ್. ಇನ್ಫ್ಯಾಕ್ಟ್ ಇವಾಗ ಬೆಂಗಳೂರಲ್ಲಿ ಬಂದಿದ್ದಾರಲ್ಲ ಎಷ್ಟೊಂದು ಜನ. ಐ ಮೀನ್ ದೇ ಆರ್ ಫ್ರಮ್ ಔಟ್ಸೈಡ್ ಬ್ಯಾಂಗ್ಳೂರ್, ಕೆಲಸದ ಮೇಲೆ ಇದರ ಮೇಲೆ ಬಂದಿದ್ದಾರೆ. ಲೀಗಲಿ ಮೈಗ್ರೆಂಟ್ಸ್, ಲೀಗಲ್ ಮೈಗ್ರೆಂಟ್ಸ್. ಪ್ಲಸ್ ಬೆಂಗಳೂರಲ್ಲಿ ವಾಸವಾಗಿರೋ ಮಕ್ಕಳುಗಳೇ, ಅವ್ರಿಗೂ ಗೊತ್ತಿಲ್ಲ ಬೆಂಗಳೂರು ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ದೇ ಡೋಂಟ್ ನೋ. ಬಟ್ ಸುರೇಶ್ ಮೂನಾ ಒಂದಷ್ಟು ಮಾಡ್ತಾರೆ ಬೆಂಗಳೂರ್ದು, ಹೌದು, ತುಂಬಾನೇ ಮಾಡ್ತಾರೆ. ಅಂಡ್ ಹಿ ಸೋ ಪಾಪ್ಯುಲರ್. ಇವಾಗ ಏನು ಅಂತ ಹೇಳಿದ್ರೆ ಅವ್ರಿಗೆ ಏನು ಗೊತ್ತು ಅಂತ ಹೇಳಿದ್ರೆ ಯಾವ ಮಾಲ್ ಇದೆ, MG ರೋಡ್, MG ರೋಡ್, ಬ್ರಿಗೇಡ್ ರೋಡ್, ಕನಿಂಗ್ಹ್ಯಾಮ್ ರೋಡ್ಗೂ ಇದು ಹೊಟ್ಟೋಯ್ತು. ದಟ್ ಚಾರ್ಮ್ ಇಸ್ ಗಾನ್, ಹೊಟ್ಟೋಗಿದೆ ಇವಾಗ. ಸೊ ಇಷ್ಟೇ ಗೊತ್ತಿರೋದು ಅವ್ರಿಗೆ. ಪಬ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ, ಪಬ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್, ಒಂದು ಮೇನ್ ರೋಡಲ್ಲಿ, ನಾನು ಐ ಡೋಂಟ್ ವಾಂಟ್ ಟು ನೇಮ್ ದ ಏರಿಯಾ, ಇಟ್ಸ್ ಇನ್ ಸೌತ್ ಬ್ಯಾಂಗ್ಳೂರ್. ಸೌತ್ ಬ್ಯಾಂಗ್ಳೂರಲ್ಲಿ ಇದೆ 32 ಪಬ್ ಇದೆ ಒಂದು ಮೇನ್ ರೋಡಲ್ಲಿ. ಯಾಕೆಂದ್ರೆ ಅಲ್ಲ, ನ್ಯೂ ಬೆಂಗಳೂರು ಅದು, ನ್ಯೂ ಅಲ್ಲ, ಸೌತ್ ಬೆಂಗಳೂರು ಅದು, ನ್ಯೂ ಸೌತ್ ಬ್ಯಾಂಗ್ಳೂರ್. ಯಾಕೆಂದ್ರೆ ದ ನಿಯರೆಸ್ಟ್ ಪ್ಲೇಸ್ ಆಫ್ ಟೂರಿಸಂ ವಿಚ್ ಕ್ಯಾನ್ ಬಿ ಅ ಬೀಚ್ is 300 kilometers either way. Either 300 kilometers to Mangalore or 300 kilometers to Chennai. So there is no other form of entertainment or whatever it is. Mall ಹೋಗ್ತಾರೆ, ಪಬ್ ಹೋಗ್ತಾರೆ, ಫುಡೀಸ್. ಇನ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫುಡೀಸ್ ಇದ್ದಾರೆ. ಹೌದು, ದಟ್ ಈಸ್ ಫೇಮಸ್ ಅಲ್ಲ. HSR ಲೇಔಟ್, ಕೋರಮಂಗಲ ಅಂಡ್ ಇಂದಿರಾನಗರ್, ದೀಸ್ ತ್ರೀ ಆರ್ ಒಂದು. ಈಗ ನಮ್ದು ಇಡ್ಲಿ, ದೋಸೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂದ್ರೆ ಮಲ್ಲೇಶ್ವರಂ, ಸೌತ್, ನಾವು ಸೌತ್ ನೋಡಿದೀವಿ. ಇನ್ಫ್ಯಾಕ್ಟ್ ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲೂ ಬಂದಿತ್ತು, ಕನಕಪುರ ರೋಡ್ ಇನ್ ಸೌತ್ ಬ್ಯಾಂಗ್ಳೂರ್ ಹ್ಯಾಸ್ ಬೀನ್ renamed probably by the newspaper as the new MG Road of Bangalore ಅಂತ. Yeah, it looks like that only. New MG Road of Bangalore. ಏನು ಬೇಕೋ ಎಲ್ಲ ಇದೆ ಅಲ್ಲಿ. ನೀವು MG Metro Road ಬೇಕಾ? ಎಲ್ಲ ಇದೆ. Okay, going back to our tourism ಅಂತ ಹೇಳಿದ್ರೆ, for example, let us take this Vietnam. ಅಲ್ವಾ? ಟೋಟಲಿ ಡಿಸ್ಟರ್ಬ್ಡ್, ಪೊಲಿಟಿಕಲಿ ವಾರ್ ಹಿಟ್ ಇದು. ಆದರೆ ಇವತ್ತಿನ ದಿನ ಅದು ಇಂಡಿಯನ್ಸ್ನ ಮ್ಯಾಕ್ಸಿಮಮ್ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಆ ಥರ ತಗೋತು ಅಂತ ಹೇಳಿದ್ರೆ, ಈ ಥರ ಪುನಃ ಆಗ್ತಾ ಇದೆಯಲ್ಲ, ರಿವೈವ್ ಆಗಿರೋ ಕಂಟ್ರೀಸು, ಹೌ ಆ್ಯಂಡ್ ವೈ ದೇ ಆರ್ ಅಟ್ರಾಕ್ಟಿಂಗ್ ಟೂರಿಸ್ಟ್? ಗೌರ್ಮೆಂಟ್ ರೋಲ್ ಮತ್ತು ಎಷ್ಟರ ಮಟ್ಟಿಗೆ ಅವರು ಎಫರ್ಟ್ ಹಾಕಿದ್ದಾರೆ ಅಟ್ರಾಕ್ಟ್ ಮಾಡೋದಕ್ಕೆ? ಸೊ ಗೌರ್ಮೆಂಟ್ ರೋಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ. Number 1, infrastructure development. Yes. For example, roads, good roads, easily accessible places of visit. ಈ ಥರದ್ರೆಲ್ಲ even the Indian government is doing that. Yes. ಅದು ಮಾಡೇ ಮಾಡ್ತಾರೆ. ಇಲ್ಲ, ವಿಯೆಟ್ನಾಂ ಇಸ್ ಸಚ್ ಎ ಕ್ರೇಜ್ ನಾವು. ಹೌದೌದು. ಅದೇನು ಅಂತ ಹೇಳಿದ್ರೆ ಇಟ್ ಇಸ್ ಕೈಂಡ್ ಆಫ್ ಮಾಸ್ ಹಿಸ್ಟೀರಿಯಾ. ಬಟ್ ಪೀಪಲ್ ಹೂ ಹ್ಯಾವ್ ವಿಸಿಟೆಡ್ ದ ಕಂಟ್ರಿ ಅವರು ಹೇಳ್ತಾರಲ್ವಾ, ತುಂಬಾ ಚೆನ್ನಾಗಿದೆ ಅಂತ. ಹೌದು. ಹಾಲಾಂಗ್ ಬೇ ಅಂತಿದೆ, ಆಮೇಲೆ ಒಂದು ಬ್ರಿಡ್ಜ್ ಇದೆ ಅಲ್ಲಿ ವಿಚ್ ಇಸ್ ವೆರಿ ಗುಡ್.
ಆ್ಯಂಡ್ ಇಮಿಡಿಯೇಟ್ಲಿ ವಾಟ್ ದೇ ಅಪ್ರಿಷಿಯೇಟ್ ಅಂತ ಹೇಳಿದ್ರೆ ತುಂಬ ಕ್ಲೀನ್ ಕಂಟ್ರಿ, ವೆರಿ ಹಾಸ್ಪಿಟಬಲ್ ಇದ್ದಾರೆ, ಲಾಜಿಸ್ಟಿಕ್ಸ್ನ ಹೌದು, ತುಂಬ ಹೌದು. ಹೇಳ್ತಾರೆ. ಇವಾಗ ಅದೇ ಥರನೇ ಸೌತ್ ಈಸ್ಟ್ ಏಷ್ಯಾಲಿ ಇದರ ಅದರ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಥಾಯ್ಲೆಂಡು. ಥೈಲ್ಯಾಂಡ್ ಬಿಡಿ, ಇವಾಗ ಓರ್ನ್ ಔಟ್, ಅದು ಮೋಸ್ಟ್ ಅಬ್ಯೂಸ್ಡ್ ಕಂಟ್ರಿ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಜನ ತುಂಬಾ ಅಲ್ಲಿ ಜನ ಹೋಗ್ತಾ ದ ಇದ್ದಾರೆ. ರೀಸನ್ ಬೀಯಿಂಗ್ ಹಾ. ಇಟ್ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಕಂಟ್ರಿ ಫಾರ್ ಮೆನಿ ಪೀಪಲ್. Yes, It is both the most- Singapore as well as Thailand. No, Singapore is expensive. Singapore is a little more expensive than Thailand. Than Thailand. Huh. Thailand ಅಲ್ಲಿ there's a lot of investment from various other countries, especially for tourism. And one of the major reasons probably sex tourism. ಅದಿದೆ, ಬಟ್ ಯು ಹ್ಯಾವ್ ಟು ಲುಕ್ ಅಟ್ ಇಟ್ ದ ಅದರ್ ವೇ. ನಾನು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಅಲ್ಲ, ದಟ್ ಐ ಅಗ್ರಿ, ಬಟ್ ಇವನ್ ಸೆಕ್ಸ್ ಟೂರಿಸಮ್ ಈಸ್ ಆಲ್ಸೋ ಅಟ್ರಾಕ್ಟಿಂಗ್ ಅಂತ. ಹೌದು, ಅದು ದಟ್ ಬೇಸಿಕ್ಲಿ ಬಿಗ್ಯಾನ್ ಬಿಕಾಸ್ ಆಫ್ ದ ವರ್ಲ್ಡ್ ವಾರ್. ಆಯ್ತಾ, ಮೆನಿ ವಿಮೆನ್ ವರ್ ಮೇಡ್ ಸ್ಲೇವ್ಸ್, ಯುನೋ, ಅಂಡ್ ಥಿಂಗ್ಸ್ ಲೈಕ್ ದಟ್. ಎಲ್ಲಿ ಹೋದ್ರೂ ಅದು ಇದ್ದೇ ಇದೆ. ಇಟ್ ಇಸ್ ರ್ಯಾಂಪೆಂಟ್ ಇನ್ ಥೈಲ್ಯಾಂಡ್. ಯಾ ಈವನ್ ಹಿಯರ್ ಆಲ್ಸೋ. ಬಟ್ ದ ಪ್ಲೇಸಸ್ ವಿಸಿಟ್ ಆರ್ ಫೆಂಟಾಸ್ಟಿಕ್. ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ಫೆಂಟಾಸ್ಟಿಕ್. ಸೊ ಸೆಕ್ಸ್ ಟೂರಿಸಮ್ನ ನೀವು ಯು ಹ್ಯಾವ್ ಟು ಲುಕ್ ದ ಅದರ್ ವೇ ಅಂಡ್ ಲುಕ್ ಎಟ್ ಯುವರ್ ಪ್ಲೇಸಸ್ ಆಫ್ ವಿಸಿಟ್, ವಾಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್. Believe me, it's world class. And it is very, 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 very affordable. Allu ashtene, because of our interaction with travel agents in different parts of the world, we use certain travel agents who we know can deliver the best possible experience. Tried and tested ಅವರೆಲ್ಲ. 20 ವರ್ಷ 30 ವರ್ಷದಿಂದ tried and tested. ನಾವು ಒಂದು ಹೋಟೆಲ್ ಚೂಸ್ ಮಾಡ್ತೀವಿ, ಎಸ್ಪೆಷಲಿ ಫಾರ್ ಇಂಡಿಯನ್ ಟೂರಿಸ್ಟ್. ಏನಾಗುತ್ತೆ ಅಂತ ಹೇಳಿದ್ರೆ, Arabs and Indians are considered to be a little dirty in their stays. Okay, in their dictionary. In their dictionary. So some hotels do not even allow Indians and Arabs to take rooms in that hotel. That is true ಅಂತ ನಮ್ಗೆ ಹೇಳ್ಬಹುದು. ಇಲ್ಲ, it happens. ಪೊಲಿಟಿಕಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಪ್ರಾಕ್ಟಿಕಲಿ ಎಸ್, But it happens. ಇಲ್ಲ, we are full ಅಂತ ಹೇಳ್ಬಿಡ್ತಾರೆ. We are full ಅಂತ ಹೇಳ್ಬಿಡ್ತಾರೆ. So there are few hotels which we frequent. ನಾವು ಕರ್ಕೊಂಡು ಹೋಗಿದ್ದಾಗ ಏನಕ್ಕೆ ಅಂತ ದರ್ ಆರ್ ಮಲ್ಟಿಪಲ್ ರೀಸನ್ಸ್. ನಂಬರ್ 1, ಬ್ರೇಕ್ಫಾಸ್ಟ್ಗೆ ಯು ಗೆಟ್ ಫೆಂಟಾಸ್ಟಿಕ್ ಇಂಡಿಯನ್ ಫುಡ್. ಉಪ್ಮಾ, ದೋಸೆ, ಇಡ್ಲಿ ವಡೆ, ನಮ್ದು ಟಿಪಿಕಲ್. ಆಮೇಲೆ ನಾರ್ತ್ ಇಂಡಿಯನ್ ಕಡೆಯಿಂದ ಪೂರಿ ಬಾಜಿ, ಆ ಥರ ಎಲ್ಲ ಸಿಗುತ್ತೆ. ನಾವು ಟೂರ್ ಕರ್ಕೊಂಡು ಹೋಗಿದ್ದಾಗ ವಿ ಇನ್ಕ್ಲೂಡ್ ಎವ್ರಿಥಿಂಗ್. ಹೆಂಗೆ ಅಂದರೆ ವಿ ಕಾಲ್ ಇಟ್ ಏರ್ಪೋರ್ಟ್ ಟು ಏರ್ಪೋರ್ಟ್ ಅಂತ. ಅಂದರೆ ನೀವು ಯಾವ ಏರ್ಪೋರ್ಟಿಂದ ಆನ್ವರ್ಡ್ ಹೋಗ್ತಿರೋ, ಬೆಂಗಳೂರಿಂದ ಹೊರಟ್ರೆ ವಾಪಸ್ ಬೆಂಗಳೂರಿಗೆ ಬರೋ ತನಕ 1 ನಯಾ ಪೈಸೆ ಎಕ್ಸ್ಟ್ರಾ ಖರ್ಚು ಮಾಡಲ್ಲ ನೀವು. ಅಲ್ಲ, ಅದು ಸರಿ ಅಲ್ಲ, ಹೇಳ್ತೀನಿ ಕೇಳಿ. ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಎಕ್ಸೆಪ್ಟ್ ಫಾರ್ ಶಾಪಿಂಗ್. ನಿಮ್ ದುಡ್ಡು ತರಬೇಕು, ಕಸ್ಟಮ್ ಡ್ಯೂಟೀಸ್ ಇದ್ರೆ ಅದಕ್ಕೆ ತರಬೇಕು. ಅದನ್ನ ಎಲ್ಲ ಟ್ರಾವೆಲ್ಸ್ನವರು ಅದೇ ಮಾಡೋದು. ಸೊ ಸಮ್ ಟೂರಿಸ್ಟ್ ದೇ ಸೇ ನೋ ವಿ ವಾಂಟ್ ಟು ಈಟ್ ಅವರ್ ಸೆಲ್ವ್ಸ್ ಅಂತ ಹೇಳ್ತಾರೆ. ಬಟ್ ಮೇ ಬಿ ದರ್ ಬಡ್ಜೆಟ್ಸ್ ದೇ ಕೆನಾಟ್ ಟೇಕ್ ಸೋ ಮಚ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಅದಕ್ಕೆ ನಾವೇನು ಸಜೆಸ್ಟ್ ಮಾಡ್ತೀವಿ, ವಿ ಸಜೆಸ್ಟ್ ದೀಸ್ ಹೋಟೆಲ್ಸ್ ವಿಚ್ ಹ್ಯಾವ್ ವೆರಿ ಗುಡ್ ಇಂಡಿಯನ್ ಫುಡ್. ದೇ ಹ್ಯಾವ್ ಅ ವೆರಿ ಹೆವಿ ಬ್ರೇಕ್ಫಾಸ್ಟ್. ಲಂಚ್ ಅಂಡ್ ಡಿನ್ನರ್ ವಿಲ್ ಬಿ ಮಾಡರೇಟ್. ನಿಮ್ಮನ್ನ ಇವಾಗ ಹೇಳ್ತಾ ಇದ್ರಿ, ಈಗ ಫ್ಯೂ ಮಿನಿಟ್ಸ್ ಬ್ಯಾಕ್, ಬೆಂಗಳೂರಲ್ಲೇ ಇರೋರಿಗೆ ಎಷ್ಟೋ ಜನಕ್ಕೆ ನಮ್ಮ ಸುತ್ತಮುತ್ತಲು ಇರೋ ಬೇಲೂರು, ಹಳೆಬೀಡು ಕೂಡ ಸರಿ ಗೊತ್ತಿರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಪ್ರಾಬಬಲಿ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಅಂತ ಹೇಳಿದ್ರೆ, ದಟ್ ಈಸ್ ದ ರೀಸನ್ ವೈ ಇಂಡಿಯಾ ಈಸ್ ಫಾರ್ ಬಿಹೈಂಡ್ ಇನ್ ಟೂರಿಸಮ್ ಅನ್ನೋದಾದರೆ, ಇಲ್ಲಿ ಒಂದು ಲಾಜಿಸ್ಟಿಕ್ಸು ಪ್ರಯಾರಿಟಿ ಕೊಟ್ಟಿಲ್ಲ. ಈಗ ನಾವು ನಮ್ಮನ್ನೇ ತಗೊಳ್ಳೋಣ, ಬೆಂಗಳೂರಿಂದ ಒಂದು ಎಷ್ಟು ಮಹಾ ದೂರ ಇದೆ ನಂದಿ, ನಮ್ಮ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ, ಅದು ASI ಆಗಿದೆ. ಮತ್ತು ಸೋಕಾಲ್ಡ್ ಟಿಪ್ಪು ಸುಲ್ತಾನು, ಅದು ಇದು ಶಿವಲಿಂಗ ಎಲ್ಲ ಇರೋವಂಥದ್ದು. ಅಲ್ಲಿ ನೀವು ಟೂರಿಸಮ್ ಡಿಪಾರ್ಟ್ಮೆಂಟ್ ನಡೆಸೋವಂಥ ಹೋಟೆಲ್ಗೆ ಹೋಯಿತು ಅಂತ ಹೇಳಿದ್ರೆ, ಅದು ಒಂಥರ ಫುಲ್ ಸೋಷಿಯಲಿಸ್ಟಿಕ್ ಅಟ್ಮಾಸ್ಫಿಯರ್. ಬರೀ ಮನುಷ್ಯರ ಜೊತೆಗೆ ಅಲ್ಲ, ಕತ್ತೆ, ಕುದುರೆ, ನಾಯಿ ಅಂಥದ್ರ ಜೊತೆಗೂ ಕೂತ್ಕೊಂಡು ತಿನ್ನೋ ಧೈರ್ಯ ಇದ್ದರೆ ತಿನ್ಬಹುದು, ಅಲ್ವಾ? ನೋ ಪ್ರಾಪರ್ ಟಾಯ್ಲೆಟ್ಸ್, ನೋ ಪ್ರಾಪರ್ ಈಟರೀಸ್, ಈ ಥರ ಫೆಸಿಲಿಟೀಸ್ ಇದ್ದಾಗ ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಟೂರಿಸಮ್ ಆ್ಯಂಡ್ 30% ಹೈಕ್? ಅದೇ, ಸಿ ದ ಗವರ್ಮೆಂಟ್ಸ್, ವೆದರ್ ಇಟ್ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ದ ಸ್ಟೇಟ್ ಗವರ್ಮೆಂಟ್, ದೇ ಹ್ಯಾವ್ ಟು ಹ್ಯಾವ್ ಅ ಗುಡ್ ಲುಕ್ ಎಟ್ ಏನು ನಡೀತಾ ಇದೆ ಅಂತ. ಈಗ ಅಲ್ಲಿ ಎನ್ವೈರನ್ಮೆಂಟಲಿಸ್ಟ್ ಗಲಾಟೆ ಮಾಡ್ತಾ ಇದ್ದಾರೆ, ನೀವು ರೋಪ್ ವೇ ಹಾಕಿದ್ರೆ ಇಟ್ ಈಸ್ ಎ ವೆರಿ ಸೆನ್ಸಿಟಿವ್ ಜಾಗ, ಯು ಆರ್ ನಾಟ್ ಸಪೋಸ್ ಟು ಅಂತ. ಸರ್ಕಾರ ಹೇಳ್ತಾ ಇದೆ, ಇಲ್ಲ ಟೂರಿಸಮ್ ಪ್ರಮೋಷನ್ ಅಂತ ಹೇಳ್ತಾ ಇದ್ದಾರೆ. ನೀವು ರೋಪ್ ವೇ ಹಾಕಿ ಬಿಡಿ,
ಅಲ್ಲಿ ಜನ ಬರ್ತಾನೆ ಇದ್ದಾರೆ, ಸ್ಪೆಷಲಿ ಡ್ಯೂರಿಂಗ್ ವಿಂಟರ್ ಸೀಸನ್ ನಲ್ಲಿ ಅರ್ಲಿ ಮಾರ್ನಿಂಗ್ Clouds ಎಲ್ಲ ಮೇಲೆ ಇರುತ್ತೆ. ಕ್ಲೌಡ್ಸ್ ಹೌದು, ನೋಡೋದಕ್ಕೆ ಹೌದು. ಇಟ್ ಈಸ್ ಅನ್ ಅಮೇಸಿಂಗ್ ಅಲ್ಲ, ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ಅದನ್ನ. ಅಲ್ವಾ? ಈ ತರ ಇದ್ದಾಗ ಅವರು ಕ್ಲೆನ್ಲಿನೆಸ್ಸು, ಹೈಜಿನಿಕ್ಕು, ಲಾಜಿಸ್ಟಿಕ್ಸ್ ಇಂಪ್ರೂವ್ಮೆಂಟ್ಗೆ ಸರ್ಕಾರ ಯೋಚನೆ ಮಾಡಬೇಕೇ ವಿನಃ ನಿಮ್ಮ ಥರದವರು ಯಾವ ರೀತಿ ಒಂದು ಪ್ರೆಷರ್ ಗ್ರೂಪ್ ಥರ ಕೆಲಸ ಮಾಡ್ತೀರಾ ಆನ್ ಆ್ಯಂಡ್ ವಿತ್ ದ ಗೌರ್ನಮೆಂಟ್, ಬಿಕಾಸ್ ಯು ಪೀಪಲ್ ಆರ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ದ ಟೂರಿಸ್ಟ್ ಆಸ್ ವೆಲ್ ಆಸ್ ದ ಲಾಜಿಸ್ಟಿಕ್ಸ್ ಆರ್ ಗ್ರೌಂಡ್ ಏನು ಅಂತ ಹೇಳಿದ್ರೆ ಒಂದು ಟೂರಿಸಂ ಹಿಂಗೆ ಡೆವಲಪ್ ಮಾಡೋದು ಅಂತ ಒಂದು ಇಂಟ್ರೆಸ್ಟ್ ಪ್ರಕಾರ, ಇಫ್ ಅ ಗ್ರೂಪ್ ಆಫ್ ಪೀಪಲ್ ಕ್ಯಾನ್ ಗೆಟ್ ಟುಗೆದರ್ ಅಂಡ್ ಸಜೆಸ್ಟ್ ಅಲ್ಲಲ್ಲ, ಅದನ್ನ ದಟ್ ಈಸ್ tourism ಯುವರ್ department. Yeah. ದಟ್ ಈಸ್ ಯುವರ್ ಐ ಮೀನ್ ಡೊಮೈನ್. ಅದು ಇಟ್ ಈಸ್ ನಾಟ್ ಜಸ್ಟ್ ಅಟ್ರಾಕ್ಟಿಂಗ್ ಪೀಪಲ್, ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ. ಫೆಸಿಲಿಟೀಸ್ ಕರೆಕ್ಟ್ ಆಗಿರಬೇಕು. ಲಾಜಿಸ್ಟಿಕ್ಸ್ ಇರಬೇಕು, ಮತ್ತೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಇರಬೇಕಾಗುತ್ತೆ. ಹೌದು. ಈ ದೃಷ್ಟಿನಲ್ಲಿ ನೀವು ಗೌರ್ಮೆಂಟ್ ಜೊತೆಗೆ ಯಾವ ತರ ಪ್ರೆಷರ್ ಗ್ರೂಪ್ ತರ ಕೆಲಸ ಮಾಡ್ತೀರಾ? ಪ್ರೆಷರ್ ಹಾಕೋಕ್ಕಿಂತ ವಿ ಕ್ಯಾನ್ ರಿಕ್ವೆಸ್ಟ್ ದೆಮ್. ಸಿ, ಈಚ್ ಪರ್ಸನ್ಸ್ ಪರ್ಸ್ಪೆಕ್ಟಿವ್ ಡಿಫರ್ಸ್. ಆಯ್ತಾ? ನಾನು ನೋಟಿಸ್ ಮಾಡಿದ್ದೀನಿ. ದೋ ಸರ್ಟನ್ ಮಾನ್ಯುಮೆಂಟ್ಸ್ ಅಂಡ್ ಪ್ಲೇಸಸ್ ಆರ್ ಪ್ರೊಟೆಕ್ಟೆಡ್ ಬೈ ದ ಆರ್ಕಿಯಾಲಜಿಕ್ಸ್, AS ಆಗಿರ್ಬೋದು, ಯುನೆಸ್ಕೋ ಆಗಿರ್ಬೋದು. ಈವನ್ ಟೂರಿಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಟು ಮೇಂಟೈನ್ ಅಂಡ್ ಟೇಕ್ ಕೇರ್ ಆಫ್ ದೀಸ್ ಪ್ಲೇಸಸ್ ಬಿಕಾಸ್ ಇಟ್ ಈಸ್ ಅವರ್ ಹೆರಿಟೇಜ್ ಅಂತ. ಇಲ್ಲ, ಇಲ್ಲಿ ಎರಡು ಬರುತ್ತೆ, ಹೆಣ್ಣಂತ ಎಗ್ಗಾಗುತ್ತೆ. ಒಂದು, ಸರ್ಕಾರ ಇಫ್ ದೇ ಪ್ರೊವೈಡ್ ಪ್ರಾಪರ್ ಲಾಜಿಸ್ಟಿಕ್ಸ್ ಫೆಸಿಲಿಟೀಸ್ ಅಂತಂದ್ರೆ ಡೆಫಿನೆಟ್ಲಿ ಟೂರಿಸ್ಟ್ ನೆವರ್ ದೇ ವೋಂಟ್ ಪಲ್ಯೂಟ್ ದ ಅಟ್ಮಾಸ್ಫಿಯರ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದೊಂದಾಗುತ್ತೆ. ಮತ್ತೆ ಅದೆಲ್ಲ ನೀವು ಪ್ರೊವೈಡ್ ಮಾಡಿದ್ಮೇಲೆ ನೀವು ಟೂರಿಸ್ಟ್ಗಳಿಗೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಲಿಸ್ಟ್ ಕೊಟ್ಟಾಗ ದೇ ಡೆಫಿನೆಟ್ಲಿ ಫಾಲೋ. ವೆರಿ ಅನ್ಹೈಜಿನಿಕ್ ಟಾಯ್ಲೆಟ್ಸ್, ವೆರಿ ಮಿನಿಮಮ್ ನಂಬರ್ ಆಫ್ ಟಾಯ್ಲೆಟ್ಸ್, ಅದು ನೋಟಿಸ್ ಮಾಡಿದ್ದೀನಿ ಅಲ್ವಾ? ಆ ಥರದನ್ನೆಲ್ಲ ಕೊಟ್ಬಿಟ್ಟು ಸ್ವಚ್ಛ ಭಾರತ್, ಸ್ವಚ್ಛ ಕರ್ನಾಟಕ ಅಂತಂದ್ರೆ ಹೌ ಕೆನ್ ಯು ಎಕ್ಸ್ಪೆಕ್ಟ್? ಇಲ್ಲ, ಅದೇ ಅವರ್ ಅಂಥದ್ರಲ್ಲಿ ನಿಮ್ದು ಕ್ರೂಷಿಯಲ್ ರೋಲ್ ಬರುತ್ತೆ. ಎಸ್ ಇನ್ವಾಲ್ವ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಬೇಕು ಯಾವುದೋ ಟ್ರಾವೆಲ್ ಏಜೆಂಟ್ ಕಡೆಯಿಂದ, ವೆದರ್ ದೇ ಆರ್ ಲೋಕಲ್ ಆರ್ ವೇರ್ ಎವರ್ ಇಟ್ ಇಸ್ ಫ್ರಮ್. ವಿ ಹ್ಯಾವ್ ಟು ಕೀಪ್ ರಿಮೈಂಡಿಂಗ್ ಈ ತರ ಮಾಡಬೇಕು. ಯಾವ ತರ ಮೆಮೊರಾಂಡಮ್, ಡೈಲಾಗು ವಿತ್ ದ ಗವರ್ನಮೆಂಟ್ ಇಟ್ಕೊಂಡಿದ್ದೀರಾ ಈ ತರ ದೃಷ್ಟಿಗಳಲ್ಲಿ? ಬಿಕಾಸ್ ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಾರ್ಟಿ ಬರಲಿ, ಪ್ರತಿಯೊಬ್ರು ಕೂಡ ಟೂರಿಸಂ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಲ್ಯೂಕ್ರೇಟಿವ್ ಏರಿಯಾ, ರೆವೆನ್ಯೂ ಜನರೇಷನ್, ಬಟ್ ಅಲ್ವಾ? ಆದ್ರೆ ಬೇಸಿಕ್ ಗ್ರೌಂಡ್ ರಿಯಾಲಿಟೀಸ್ನ ಪ್ರತಿಯೊಬ್ಬರು ಮರಿತಾ ಇದ್ದಾರೆ, ಇನ್ಕ್ಲೂಡಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ, ನಾಟ್ ಓನ್ಲಿ ಸ್ಟೇಟ್ ಗವರ್ಮೆಂಟ್. ಫೆಸಿಲಿಟೀಸ್ ಸ್ವಲ್ಪ ಮೇಂಟೈನ್ ಮಾಡಬೇಕು, ಇನ್ನೂ ಡೆವಲಪ್ ಮಾಡಬೇಕು. ಅಲ್ಲ, ನೀವು ತುಂಬಾ ಕ್ಯಾಶುಯಲ್ ಆಗಿ ಹೇಳ್ತಾ ಇದ್ದೀರಾ. ಆಸ್ ಎ ಟೂರಿಸ್ಟ್, ಆಸ್ ಎ ಕನ್ಸ್ಯೂಮರ್, ನನಗಿಲ್ಲಿ ಯಾವುದೇ ಥರ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ. ನಾನು ಆ ಜಾಗಕ್ಕೆ ಹೋಗಿದ್ದೀನಿ, ಕ್ಲೀನಾಗಿ ಹೆಲ್ತಿಯಾಗಿ ವಾಪಸ್ ಬರಬೇಕು. ದ್ಯಾಟ್ಸ್ ಮೈ ಮೈನ್ ಮೋಟೋ. ನಾನು ದುಡ್ಡು ಖರ್ಚು ಮಾಡೋದು ಒಂದೇ ಅಲ್ಲ, ನೋಡೋದು ಒಂದೇ ಅಲ್ಲ, ವಾಪಸ್ ಬಂದಮೇಲೆ ಹಿಂಗಾಯಿತು ಹಂಗಾಯಿತು ಅಂತ ಐ ಡೋಂಟ್ ವಾಂಟ್ ಟು ನ್ಯಾರೇಟ್ ಎನಿ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್. ಅಂಥದ್ರಲ್ಲಿ ನೀವುಗಳು ಹೇಗೆ ಗೌರ್ಮೆಂಟ್ ಜೊತೆಗೆ ಡೈಲಾಗ್ ಇಟ್ಕೋತೀವಿ? ಅದೇ ಒಂದು ಟೂರಿಸಂ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ವಿ ಕ್ಯಾನ್ ಗಿವ್ ದಮ್ ಮೆಮೊರಾಂಡಮ್ ಆರ್ ಸಮಥಿಂಗ್ ಲೈಕ್ ದಟ್. ಹ್ಯಾವ್ ಯು ಟ್ರೈಡ್ ಇಟ್? ಇಲ್ಲ, ನಾಟ್ ರಿಯಲಿ. ಯಾಕಂದ್ರೆ ನಾನು ಯು ಅಂದ್ರೆ ನಾನು ನೀವು ಅಂತ ಟೂರಿಸಂ ಇಂಡಸ್ಟ್ರಿ, ಎಸ್, ಅದೇ ಆಲ್ ದಿ ಪ್ರೈವೇಟ್ ಪ್ಲೇಯರ್ಸ್ ಅಂಡ್ ಇದು ಒಂದು ಮೆಮೊರಾಂಡಮ್ ತರ ಕೊಟ್ಟು ದೇರ್ ಹ್ಯಾಸ್ ಟು ಬಿ ಅ ಸೀರಿಯಸ್ ಡಿಸ್ಕಷನ್. ಯಾವ್ಯಾವ ಜಾಗದಲ್ಲಿ ಏನೇನ್ ಡೆವಲಪ್ ಮಾಡಬೇಕಾಗತ್ತೆ, ಹೌ ಇಟ್ ಕ್ಯಾನ್ ಬಿ ಡೆವಲಪ್ಡ್ ಬೆಟರ್. ಪ್ರಾಬಬ್ಲಿ ಪ್ರೈವೇಟ್ ಅಂಡ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಕ್ಯಾನ್ ಹೆಲ್ಪ್. ಅದು ಹೆಲ್ಪ್ ಆಗತ್ತೆ. ಬಿಕಾಸ್ ನಾನು ಹೇಳಿದ ಥರ ಕರ್ನಾಟಕದ ಯಾವುದೇ ಜಾಗ ಡಸ್ ನಾಟ್ ಅಪಿಯರ್ ಆನ್ ದ ಲಿಸ್ಟ್ ಆಫ್ ASI. ಅದು ಸ್ವಲ್ಪ ತೊಂದರೆ ಇದೆ. ಅಂಡ್ ನಮಗೆ ಜೊತೆಗೆ ಇದೆ ತುಂಬಾ. ನಾನೇನು ಯುನೆಸ್ಕೋ, ಹಂಪಿ, ನಾನು ಹೇಳ್ತಾ ಇರೋದೇನು ಅಂದರೆ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಹಂಪಿ ಆಸ್ ಅ ಪ್ರಾಡಕ್ಟ್. ಅದನ್ನು ಪ್ಯಾಕೇಜ್ ಮಾಡಿ ಮಾರ್ಕೆಟ್ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ. ಬಿಕಾಸ್ ಲೈಕ್ ಯು ಸೈಡ್, ಇಟ್ ಇಸ್ ಮಿಸ್ಸಿಂಗ್ ಮೆನಿ ಕಾಂಪೊನೆಂಟ್ಸ್. ಏನು ಕಾಂಪೊನೆಂಟು? It can be hygienic, restrooms. It can be many things. I mean, giving it as an example. Logistics and hangide anta heltare. Let us compare Hampi to something you eat. Food tara, for example. Okay. Even particular dish alli enen components irutte. All that has to be there in the place of touristic interest also. And all those things have to be available. Ideal for preparation of that food stuff. Similarly, to prepare a product and sell Hampi, all those components have to be. In spite of that, Hampige tourist footfall ಜಾಸ್ತಿ ಇದೆ. ಇದೆ. ಖಂಡಿತ ಇದೆ. Like Mysore. ಹೌದು. ಅಲ್ವಾ? ಅದೆರಡು ಕೂಡ ಇವನ್ ಅಪ್ ಟು ಸಮ್ ಎಕ್ಸ್ಟೆಂಟ್ ನಮ್ದು
ಶ್ರೀರಂಗಪಟ್ಟಣ, ಈ ಥರದ್ದು ಕೆಲವು ಎಕ್ಸೆಪ್ಷನಲ್ ಪ್ಲೇಸಸ್ಸು. ಬಟ್ ಸ್ಟಿಲ್ ನಮಗೆ ಇಲ್ಲಿ ಬೇಕಾಗಿರೋದು ಲಾಜಿಸ್ಟಿಕ್ಸ್ ಬೇಕಾಗುತ್ತೆ. ನಿಮ್ಮಂಥವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಲ್ಲ, ಮಾಡೋಣ. ಐ ಮೀನ್, ಥ್ಯಾಂಕ್ ಯು ಟು ಬ್ರಿಂಗ್ ದಿಸ್ ಅಕ್ರಾಸ್. ಸೊ ಅ ಗ್ರೂಪ್ ಆಫ್ ಪೀಪಲ್ ವಿಲ್ ಹ್ಯಾವ್ ಟು ಗೆಟ್ ಟುಗೆದರ್ ಆ್ಯಂಡ್ ಟಾಕ್ ಟು ದ ಇಲ್ಲ, ಗವರ್ಮೆಂಟ್. ಇವಾಗ ಏನೇ ಮಾತಾಡಿದ್ರು ಕೂಡ ಎನ್ವೈರನ್ಮೆಂಟಲಿಸ್ಟ್, ಪರಿಸರವಾದಿಗಳು ಈ ಥರದವರೇ ಮಾತಾಡ್ತಾ ಅಲ್ಲ, ಅದೇ ಹೊಸ ಥೀಮು ನೀವುಗಳು ಯಾರು ಮಾತಾಡ್ತಾ ಇಲ್ಲ. ಪೀಪಲ್ ಡೈರೆಕ್ಟ್ಲಿ ಹೂ ಆರ್ ಇನ್ವಾಲ್ವ್ ವಿತ್ ದಿಸ್ ಕಮರ್ಷಿಯಲ್ ಆಕ್ಟಿವಿಟಿ, ನೀವು ಯಾರು ಮಾತಾಡ್ತಾ ಇಲ್ಲ. ಸೊ ಓನ್ಲಿ ಎ ಲಿಮಿಟೆಡ್ ಪೀಪಲ್, ಅದು ತುಂಬ ಫೀಬಲ್ ವಾಯ್ಸ್ ಆಗಿದೆ. ಬೇಡ ನಂದಿ ಹಿಲ್ಸ್ಗೆ ಇದು ರೋಪ್ವೇ ಅಂತ ಹೇಳಿದ್ರು ಕೂಡ ನಾವು ದ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್. ಇವಾಗ ನಿಮ್ಮ ಕಡೆದವರು ಸೇರ್ಕೋತು ಅಂತ ಹೇಳಿದ್ರೆ, ಇವನ್ ಯು ಪೀಪಲ್ ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಟು ರೆಸ್ಟೋರ್ ಅವರ್ ಎನ್ವೈರನ್ಮೆಂಟ್, ನೇಚರ್ ಅಲ್ವಾ? ಅವಾಗ ಸೇರ್ಕೋತು ಅಂತ ಹೇಳಿದ್ರೆ ಅವ್ರಿಗದು ಥ್ರೆಟ್ ಆಗುತ್ತೆ. ಟ್ರಾವೆಲ್ ಇಂಡಸ್ಟ್ರಿ ಈಸ್ ಅಪೋಸಿಂಗ್ ವಾಟ್ ಎವರ್ ವಿ ಆರ್ ಪ್ಲಾನಿಂಗ್ ಟು ಡೂ ಅಂತ. ಆ ದೃಷ್ಟಿಯಿಂದ ಕೇಳ್ತಾ ಇರೋದು. ಸೋಷಿಯಲಿ ರೆಸ್ಪಾನ್ಸಿಬಿಲಿಟಿ, ಅದೇ ಸೋಷಿಯಲ್ ಗ್ರೂಪ್ಸ್ ಹ್ಯಾವ್ ಟು ಟೇಕ್ ದಿಸ್ ಟು ದ ಟೂರಿಸಂ ಡಿಪಾರ್ಟ್ಮೆಂಟ್, ಮಾತಾಡಿ. ಐ ಮೀನ್, ಅಟ್ ಲೀಸ್ಟ್ ಇಟ್ ಕ್ಯಾನ್ ಬಿಗಿನ್ ದೇರ್. ಇವತ್ತಿನ ತನಕ ಆಗಿಲ್ದೇ ಇದ್ರೆ ಇಟ್ ಕ್ಯಾನ್ ಬಿ ಅ ಬಿಗಿನಿಂಗ್. ಅದು ಮಾಡ್ಬೋದು, ಮಾಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಇವಾಗ ಡಿ ಕೆ ಶಿವಕುಮಾರ್ ಅದೇನದು ಟನಲ್ ರೋಡ್ ಮಾಡ್ತೀನಿ, ಏನೇನೋ ಮಾಡ್ತೀನಿ ಅಂತ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ ತಕ್ಷಣನೇ ಅರ್ಬನ್ ಸಿವಿಲ್ ಆಕ್ಟಿವಿಸ್ಟ್ಗಳೆಲ್ಲ ಒಂದಾಗಿದ್ದಾರೆ. ಸೊ ಸಿಮಿಲರ್ಲಿ ಇದು ಕೂಡ ದೋ ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಟರ್, ಮನಿ ಜನರೇಟಿಂಗ್ ಸೆಕ್ಟರ್, ನಿಮ್ಗಳಿಂದ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ವಿಲ್ ಗಿವ್ ಇಟ್ ಅ ಸೀರಿಯಸ್ ಥಾಟ್. ಆಮೇಲೆ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಮಾತಾಡಿ ವಿಲ್ ಹ್ಯಾವ್ ಟು ಸಿ ವಾಟ್ ವಿ ಕ್ಯಾನ್ ಡೂ. ಸೊ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಿಸ್ ಅಪ್. ಯಾಕೆಂದರೆ ಇಫ್ ವಿ ರಿಯಲಿ ಹ್ಯಾವ್ ಟು ಸೆಲ್ ಟೂರಿಸಮ್ ಇನ್ ಕರ್ನಾಟಕ and make it more revenue generating, so certain amenities have to be given to tourists, whether they are domestic from within India or from outside the country. Yes. Outside the country is okay, because most of the places have got fantastic hotels and all that. Either hotels or resorts ide allella irtare, but even domestic tourism is equally a good money generator for tourism. So if they cannot afford to stay in a star hotel, they have got every right to stay in a decent place. ಆ ಥರ ಏನಾದ್ರು ಯೋಚನೆ ಮಾಡಲೇಬೇಕು. ಯಾಕೆ ಇದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಇಯರ್ 24 FKCCI and ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಕರ್ನಾಟಕ ದೇ ಹ್ಯಾಡ್ ಎ ವೆರಿ ಬಿಗ್ ಬ್ಯಾಶ್. 3 ದಿನ ಮಾಡಿದ್ರು ಅದನ್ನು. ಅದರಲ್ಲಿ ಈ ಟೂರಿಸಮ್, ಇವಾಗ ನಾವೇನೇನು ಮಾತಾಡ್ತಾ ಇದ್ದೀವೋ, ಕಲ್ಚರಲ್ ಟೂರಿಸಮ್, ಮೆಡಿಕಲ್ ಟೂರಿಸಮ್, ಬಿಸ್ನೆಸ್ಸು, ಅದು ಇದು ಎಲ್ಲ ಮಾತಾಡೋದು. ಆದರೆ ಒಂದೇ ಒಂದು ಸೆಷನ್ ಕೂಡ ಆನ್ ಟೂರಿಸಮ್ ಆ್ಯಂಡ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದೇ ಒಂದು ಸೆಷನ್ನು ಇರಲಿಲ್ಲ. ಆಮೇಲೆ ಎಂಡ್ ಆಫ್ ದ ಡೇ ವ್ಯಾಲಿಡಿಟರಿ ದಿನ ಸಮ್ ಥೌಸಂಡ್ಸ್ ಆಫ್ CR ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಇನ್ ಕರ್ನಾಟಕ ಆನ್ ಟೂರಿಸಮ್ ಅಂತ ಬಂತು. ಅದು ಎಲ್ಲಿ ಇನ್ವೆಸ್ಟ್ ಆಯಿತು, ಎಷ್ಟು ಮಟ್ಟಿಗೆ ಅದು ಫಿಗರು ಮಾನಿಟೈಸ್ ಆಯಿತು, ಕನ್ವರ್ಟ್ ಆಯಿತು, ಟಿಲ್ ಟುಡೇ ವಿ ಡೋಂಟ್ ಹ್ಯಾವ್ ಎನಿ ಡೀಟೇಲ್ಸ್. ಅದು ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಇದು ದಟ್ ಈಸ್ ಹೌ ಗೌರ್ಮೆಂಟ್ ವರ್ಕ್ಸ್. ಓಕೆ, ಇವಾಗ ನಾನು ಹೇಳ್ತಾ ಇವಾಗ ಇಂಥ ಕಾಂಟೆಕ್ಸ್ಟಲ್ಲಿ ನೀವುಗಳು ಯಾವ ರೀತಿ ವಾಯ್ಸ್ ರೈಸ್ ಮಾಡ್ತೀರಾ? ಇಟ್ ಈಸ್ ಅವರ್ ಮನಿ, ಮೈ ಮನಿ. ವೆರಿ ಡಿಫಿಕಲ್ಟ್. ಇಟ್ಸ್ ಅ ವೆರಿ ಟ್ರಿಕ್ಕಿ ಸಿಚುವೇಶನ್. ಅದೇ, we can give a memorandum, a letter or something like that, saying that these are the things which have to be developed in all these places. And you are accountable to the people, communities. Yeah, probably. ಆ ಥರ ಏನೋ ಮಾಡ್ಬೋದು. ನಾನು ಇನ್ನೊಂದು, I want to go back to, ಇವಾಗ there are a lot of tourists who go to all these UNESCO World Heritage Centers, ASI approved, which are the protection of that. ಅಲ್ಲಿ ಹೋಗಿ ತಿಂದು ಪಾನ್ ಉಗಿದು ಇದ್ರ ಮೇಲೆ, ಆಮೇಲೆ ಐ ವಾಸ್ ಹಿಯರ್ ಅಂತ ಡೇಟ್ ಕಲ್ ತಗೊಂಡು ಕೆತ್ತೋದು. ಸೊ ಡೆಸಿಕ್ರೇಷನ್ ಅದೆಲ್ಲ ನಿಲ್ಲಿಸಬೇಕು. Because lot of tourists, especially from tourist guide or not the guides, it's the tourists who do it themselves. Voluntarily ಬರಬೇಕು. Voluntarily they should understand. 27ನೇ ತಾರೀಕು ಸೆಪ್ಟೆಂಬರ್ is World Tourism Day. ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಸ್ಟೈನಬಿಲಿಟಿ ಬಗ್ಗೆನೇ ಇರೋದು. ಸೊ ಅದನ್ನ ವಿಲ್ ಹ್ಯಾವ್ ಟು ಟೇಕ್ ದಟ್ ಇನ್ ಟು ಮೈಂಡ್. ಸಿ, ಈಚ್ ಪರ್ಸನ್ಸ್ ಮೈಂಡ್ ಇಸ್ his or her own. ಸೊ ಎಲ್ಲರಿಗೂ ಅರ್ಥ ಮಾಡೋ ಥರ ದೇರ್ ಶುಡ್ ಬಿ ಅ ಫಾರ್ಮ್ ಆಫ್ ಮೀಡಿಯಾ ವೇರ್ ಎವ್ರಿಬಡಿ ಹ್ಯಾಸ್ ಟು ಬಿ ಎಜುಕೇಟೆಡ್. ಅಟ್ಲೀಸ್ಟ್ 10 ಇವಾಗ ಎಲ್ಲರನ್ನೂ ಚೇಂಜ್ ಮಾಡೋಕ್ಕೆ ಭಾಳ ಕಷ್ಟ. ಹೌದು, ಆಗಲ್ಲ. ಒಬ್ಬರು ಚೇಂಜ್ ಆಗಿ ಅವ್ರನ್ನ ನೋಡ್ಕೊಂಡು ಇನ್ನು 5 ಜನ ಚೇಂಜ್ ಆದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಇದು ಮಿರಕಲ್. ಸೊ ಆ ಥರ ಏನಾದ್ರು ಮಾಡಬೇಕಾಗತ್ತೆ. ಮೇ ಬಿ ಕಂಟಿನ್ಯೂಡ್, ಲೆಟ್ಸ್ ಎ ಎಜುಕೇಷನ್ ಆನ್ ಹೌ ಟು ಮೇಂಟೈನ್
preserve heritage Be a sites, responsible be tourist. responsible, how to be responsible, because it is your own, it is your Bharat, it is your India. ಸುಮ್ನೆ ಸ್ವಚ್ಛ ಭಾರತ್ ಅಂದ್ಬಿಟ್ಟು ಕ್ಲೀನ್ ಆಗಿರೋ ವಿಧಾನಸೌಧ ಹೌದು ಉಳ್ಸೋದಲ್ಲ. ಹೌದೌದು, ಎಲ್ಲ ತರ ಮಾಡಬೇಕು. ಸೊ ದಟ್ಸ್ ದ ಬೇಸಿಕ್ ಇದು. ಫಾರ್ ಎಕ್ಸಾಂಪಲ್, ಐ ವಿಲ್ ಗೋ ಬ್ಯಾಕ್ ಟು ಯುರೋಪ್ ಅಗೇನ್. ಓಕೆ. ವಿ ವರ್ ಟಾಕಿಂಗ್ ಅಬೌಟ್ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ. ಎಸ್ ಎಸ್. ನಾವು ಅಫೋರ್ಡಬಿಲಿಟಿ ವಿಲ್ ಕಮ್ ಇನ್ ಟು ಪ್ಲೇ ವೆನ್ ಯು ಗೋ ಟು ಸಚ್ ಕೈಂಡ್ ಆಫ್ ಪ್ಲೇಸಸ್. ಯಾಕೆಂದರೆ 8-9 ಅವರ್ ನೀವು ಆಚೆ ಕಡೆನೇ ಇರ್ತೀರಾ, ಎಲ್ಲ ಸೈಟ್ ಸೀಯಿಂಗ್ ಮಾಡ್ತೀರಾ, ನಿದ್ದೆ ಮಾಡೋಕೆ ಮಾತ್ರ ಯು ವಿಲ್ ಬಿ ಇನ್ ದ ರೂಮ್. ಫಾರ್ ಎಕ್ಸಾಂಪಲ್, ಯುರೋಪ್ ಅಂತ ಹೇಳಿದ್ರೆ ರೂಮ್ ಹೀಟರ್ ಇರುತ್ತೆ, ಇಟ್ ವಿಲ್ ಹ್ಯಾವ್ ಅ ಬಿಲ್ಟ್ ಇನ್ ಬಾತ್, ಇಟ್ ವಿಲ್ ಹ್ಯಾವ್ ಎವ್ರಿಥಿಂಗ್, ಆ್ಯಂಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಆಲ್ಸೋ ಎಟ್ ದ ಹೋಟೆಲ್. ಅಲ್ಲಿಂದ ಆಲ್ ದ ಟ್ರೈನ್ ಕಂಪನೀಸ್ ಆರ್ ಪ್ರೈವೇಟ್, ಇಟ್ ಇಸ್ ಪ್ರೈವೇಟೈಸ್ಡ್. ಸೊ ಅಲ್ಲಿ ಫ್ರೆಕಿಯಾ ರೋಸಾ ಅಂತಿದೆ, ಹೈ ಸ್ಪೀಡ್ ಟ್ರೈನ್ಸ್, 340 ಕಿಲೋಮೀಟರು, 1 hour 15 minutes. ನಮ್ಮ ವಂದೇ ಭಾರತ್ಗಿಂತ ಸ್ಪೀಡ್. ಸೊ ಮಿಲಾನಿಂದ ಯು ಕ್ಯಾನ್ ಗೋ ಟು ವೆರೋನಾ ಇನ್ ಜಸ್ಟ್ ಅಬೌಟ್ ಅನ್ ಅವರ್ಸ್ ಟೈಮ್, ಫಿನಿಶ್ ಸೈಟ್ ಸೀಯಿಂಗ್ ಆ್ಯಂಡ್ ದೆನ್ ಕಮ್ ಬ್ಯಾಕ್. ಎಸ್. ಆಯಿತಾ? ಅಂದ್ ನೆಕ್ಸ್ಟ್ ಡೇ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ದ ಪ್ರಾಬ್ಲಮ್ ಆಫ್ ಪ್ಯಾಕಿಂಗ್ ಯುವರ್ ಲಗೇಜ್, ರೀಪ್ಯಾಕಿಂಗ್, ಕ್ಯಾರಿಯಿಂಗ್ ಇಟ್ ಅರೌಂಡ್, ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ಒಂದು ಜಾಗ ಇಟ್ಕೊಂಡು ಒಂದು 5-6 ಜಾಗ ನೋಡ್ಬಿಡ್ಬೋದು, 5-6 ಡಿಫ್ರೆಂಟ್ ಪ್ಲೇಸಸ್ ಆಫ್ ಇಂಟ್ರೆಸ್ಟ್. ದೆನ್ ಯು ಟ್ರಾವೆಲ್ ಬೈ ಟ್ರೈನ್ ಫ್ರಮ್ ಮಿಲಾನ್ ಟು ರೋಮ್, ಅಲ್ಲಿರೋ ಜಾಗಗಳೆಲ್ಲ ನೋಡ್ಬಿಟ್ಟು ಯು ಫ್ಲೈ ಔಟ್ ಆಫ್ ಐದರ್ ರೋಮ್ ಆರ್ ಬ್ಯಾಕ್ ಫ್ರಮ್ ಮಿಲಾನ್ ಅಗೇನ್. ಸೊ ಈ ತರ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆಫ್ ಅ ಪರ್ಟಿಕ್ಯುಲರ್ ಟೂರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಟೂರ್ ಮುಗಿಸ್ಕೊಂಡು ಬಂದ್ಮೇಲೆ 2 ದಿನ ರಜಾ ಹಾಕೊಂಡು ರೆಸ್ಟ್ ತಗೊಳ್ಳಲ್ಲ. ಹೌದು, ಹಾಲಿಡೇ ಅಂತ ಹೋದ್ಮೇಲೆ ವಾಪಸ್ ಬಂದ್ಮೇಲೆ ರೆಸ್ಟ್ ತಗೊಳ್ಳೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೌದು ಹೌದು. ಸೊ ಈ ತರ ವಿಲ್ ಹ್ಯಾವ್ ಟು ಆಕ್ಚುಲಿ, ಇವಾಗ ಎಲ್ಲ CSR ಅಂತ ಕರಿತೀವಿ ನಾವು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ವಾಟ್ ಐವ್ ನೋಟಿಸ್ಡ್ ಇಸ್, ಸ್ವಲ್ಪ ಸ್ಕೂಲ್ಗಳು, ಸುಮಾರು ಸ್ಕೂಲ್ ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂದು 2-3 ಸ್ಕೂಲು ಒಂದು ಹಿಸ್ಟಾರಿಕಲ್ ಸೈಟು, ಒಂದು ರಿಲಿಜಿಯಸ್ ಸೈಟ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ವಾರ ಹೋಗಿ ಸ್ಟೂಡೆಂಟ್ಸು ಜಾಗ ಎಲ್ಲ ಕ್ಲೀನ್ ಮಾಡೋದು, ಟು ಕೀಪ್ ಇಟ್ ಕ್ಲೀನ್ ಅಂಡ್ ನೀಟ್. ಆಮೇಲೆ ಬೋರ್ಡ್ಗಳಿದ್ರೆ ಅದನ್ನ ರೀಪೇಂಟ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಸೊ CSR ಮುಖಾಂತರನೇ ಪ್ರಾಬಬ್ಲಿ ಲಾಟ್ ಆಫ್ ಕಂಪನೀಸ್ ಕ್ಯಾನ್ ಐಡೆಂಟಿಫೈ ಅಂಡ್ ಅಡಾಪ್ಟ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಆಫ್ ಇಂಟ್ರೆಸ್ಟ್. ಅಲ್ಲ, ಇದನ್ನ ಒಪ್ಕೊಳ್ಳೋಣ, ಇವಾಗ ನೋಡಿ, ಇದನ್ನ ಒಪ್ಕೊಳ್ಳೋಣ. ಜೊತೆಗೆ ನನ್ನ ಹಳ್ಳಿನಲ್ಲಿರೋ ದೇವಸ್ಥಾನ, ನನ್ನ ಹಳ್ಳಿನಲ್ಲಿರೋ ಕಟ್ಟೆನ ನಾನು ನೋಡ್ಕೋಬೇಕಾಗಿರೋದು ನನ್ನ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್ ಅಲ್ವಾ? ಅದಕ್ಕೆ CSR ಬೇಡ, ISR ಬೇಕಾಗುತ್ತೆ, ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಅಂತ ನಾವು CSR ಏನೂ ಬೇಕಿಲ್ಲ. ಆ ಊರಿನ ಇವತ್ತು ಪಟೇಲರು, ಶಾನ್ಭಾಗ್ರು ಇಲ್ಲದೆ ಇರಬಹುದು, ಆದರೆ ಗ್ರಾಮ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, ಮತ್ತು ನಮ್ಗೆ ಅಲ್ಲಿರೋ PDO, ಸೆಕ್ರೆಟರಿಗಳು, ಇವ್ರುಗಳು ಅದನ್ನ ಎಜುಕೇಟ್ ಮಾಡಬೇಕು. ಆ್ಯಂಡ್ ಇವತ್ತಿಗೂ ಹಳ್ಳಿನಲ್ಲಿ ಟೀಚರ್ ಪ್ಲೇಸ್ ಎ ಮೇಜರ್ ರೋಲ್. ಹೌದು ಹೌದು ಅಲ್ವಾ? ಅವರು ಅದನ್ನ ಸ್ಕೂಲ್ ಮೇಸ್ಟ್ರು. ಎಸ್, ಸ್ಕೂಲ್ ಮೇಸ್ಟ್ರು. ಅವರು ಇವತ್ತಿಗೂ ಅವರು ದೇವ್ರ ಥರಾನೇ ಟ್ರೀಟ್ ಮಾಡ್ತಾರೆ ಟೀಚರ್ ಅಂತ ಹೇಳಿದ್ರೆ. ಸೊ ಇಟ್ ಈಸ್ ಎ ವೆರಿ ಗುಡ್ ಸಜೆಷನ್. ಮತ್ತು ಇವಾಗ ನಿಮ್ಮ ಕಡೆಯಿಂದಾನೇ ಒಂದು ಕಲೆಕ್ಟಿವ್ ಎಫರ್ಟ್ ಶುರು ಆಗಲಿ. ಮಾಡೋಣ ಖಂಡಿತ. ನಾನು ಮಾತಾಡ್ತೀನಿ, ದ ಪೀಪಲ್ ಹೂ ಓನ್ ದ ಡಿಫ್ರೆಂಟ್ ಆರ್ಗನೈಸೇಷನ್ಸ್. ನೋಡೋಣ. ಮತ್ತು ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ಅವರ್ ಓನ್ ಹಿಮಾಲಯಾಸ್. ಹಿಮಾಲಯ ಈಸ್ ಫಾಲಿಂಗ್. that is basically because of most abused place. ಆಮೇಲೆ there have been some mountain climbers who've gone up and cleaned the place. ಹೌದು. ಬಾಟಲ್ ರೆಸಿಡ್ಯೂ ಇರುತ್ತೆ, ಪ್ಲಾಸ್ಟಿಕ್ ಕವರ್ಸ್, ಇದು ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದಿದ್ದಾರೆ. ಮೌಂಟ್ ಎವರೆಸ್ಟ್ ನ ಒಂದು ವರ್ಷ ಯೂಸ್ ಮಾಡಿತ್ತು. ಸೊ ಬೇಸ್ ಕ್ಯಾಂಪ್ ಆ ಥರ ಎಲ್ಲ. ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕು. ದೇ ಆರ್ ಪುಟಿಂಗ್ ಇನ್ ಅ ಲಾಟ್ ಆಫ್, ದೋ ದೇ ಆರ್ ಮೌಂಟೇನಿಯರ್ಸ್, ದೇ ಆರ್ ಟ್ರೈಂಗ್ ಟು ಕೀಪ್ ದ ಪ್ಲೇಸ್ ಕ್ಲೀನ್. ಇವಾಗ there is a lot of environmental destruction which is happening because of the ozone layer in the, it is depleting. Adrinda ice caps in Antarctica and other places, they're all melting. So there'll be a scourge of water very soon. Bande barutte. Similarly, the Himalaya might shrink. Who knows? Shrink agogta ideyalla. ಈಗ ಜೋಶಿಮಟ್ಟಿಂದ ಆಗಿರೋದು ಲಾಸ್ಟ್ ಇಯರ್, ಆಲ್ ಆಫ್ ಅಸ್ ವಿ ಹ್ಯಾವ್ ಸೀನ್ ಇಟ್ ವೆರಿ ಕ್ಲೋಸ್ಲಿ. ಏನಾಗಿದೆ, ಅದು ರಪ್ಚರ್ ಆಗಿದೆ ನೇಚರ್ಗೆ ಅಂತ. ಅದೇ ವಿಲ್ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಅಗೇನ್. ಇಲ್ಲಿ ಟೂರಿಸಮ್ ಸ್ಟೇಟ್ ಗೌರ್ಮೆಂಟ್, ವೆದರ್ ಇಟ್ ಈಸ್ ಉತ್ತರ ಪ್ರದೇಶ್ ಆರ್ ಈಗ ಉತ್ತರಾಖಂಡ್, ಯಾವುದೇ ಆಗಲಿ, ಎರಡು ಕೂಡ ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡಿದೆ. ಸರ್ಕಾರನೇ ಮಾಡಿದೆ, ಅಫಿಷಿಯಲಿನೇ ಡ್ಯಾಮೇಜ್ ಮಾಡಿದೆ. ಟೂರಿಸ್ಟ್ ಕೂಡ. ಮತ್ತು ನಿಮ್ಗೆ ಅನ್ಸೋದಿಲ್ವಾ, ಪ್ರತಿ ವರ್ಷ ಕೂಡ ಹಿಮಾಲಯಗೆ ಹೋಗ್ತೀನಿ ಅಂತಾರಲ್ಲ, ಅಂಥವ್ರನ್ನ ಒಂಥರ ಈ ಪಾಸ್ಪೋರ್ಟು ವೀಸಾ ಥರ, ಒನ್ಸ್ ಯು ಹ್ಯಾವ್ ವಿಸಿಟೆಡ್, ಯು ಆರ್ ನಾಟ್ ಎಲಿಜಿಬಲ್ ಟು ವಿಸಿಟ್ ದ ಸೆಕೆಂಡ್ ಟೈಮ್. ಹಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಐ ಮೀನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೂರಿಸಂ ಪಾಲಿಸಿ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಒಪ್ಕೊಳ್ಳೋಣ, ಆದರೆ ಅಷ್ಟರ ಮಟ್ಟಿಗೆ ಹಿಮಾಲಯ
ಡ್ಯಾಮೇಜ್ ಆಗಿದೆ. ಪ್ರತಿ ವರ್ಷ ಕೂಡ ಸ್ಟ್ಯಾಟಿಸ್ಟಿಕ್ಸಲ್ಲಿ ಲಕ್ಷಾಂತರ ಜನ ಅಂತ ಹೇಳ್ತಾರೆ. ಇಲ್ಲ ಪದೇ ಪದೇ ಅದು ಪದೇ ಆ ಥರ ಹೋಗೋದು. ಅವ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಫಾರ್ ಎಕ್ಸಾಂಪಲ್ ತಿರುಪತಿಗೆ ಹೋಗ್ತಾರೆ, ಹಾ. ಒಂದ್ ವರ್ಷಕ್ಕೆ 2 ಸತಿ ಹೋಗ್ಬೇಕು, ನಾನು ಹರಕೆ ಪ್ರತಿ ತಗೊಂಡಿದ್ದೀನಿ ಅಂತ ತಿಂಗಳು ಹೇಳಿ. ಹೋಗೋರಿದ್ದಾರೆ. ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಯು ಕಾಂಟ್ ಸ್ಟಾಪ್ ದೆಮ್. ಅಂಡ್ ಪೀಪಲ್ ಶುಡ್ ರಿಯಲಿ ಟೇಕ್ ಕೇರ್ ಆಫ್ ದೇರ್ ಸರೌಂಡಿಂಗ್ಸ್ ಹೌಎವರ್ ಫಾರ್ ಇಟ್ ಇಸ್. ಓಕೆ. ಇದರಲ್ಲಿ ಮೇಜರ್ ರೋಲ್ ಯಾರ್ದು ಬರುತ್ತೆ? ಇದು ಇಟ್ಸ್ ಬೇಸಿಕ್ಲಿ public and private participation along with the government. Everybody has to look into it very seriously. Very seriously. For example, Lal Bagal ಏನಿದೆ ಅಂತಾನೆ ಜನಕ್ಕೆ ಗೊತ್ತಿಲ್ಲ. For example, certain holidays, people throng to Lal Bagh. And the next day, it will be a garbage dump. So, public education is very, very important. And it has to be done. Who has to take the responsibility to educate And it can be the social public? groups, it can be the government, it can be anybody. Why don't you people take that responsibility? Because you are directly dealing with tourism. ಇಲ್ಲ ಅದೇ ಹೇಳಿದ್ನಲ್ಲ, ಹಾ. whenever we make people travel, ಹಾ. we give them a briefing. Briefing, okay. Do's and don'ts ಹೇಳ್ತೀವಿ. ಅದು both domestic and international. ಎಸ್ ಈ ಥರ ಇರಬೇಕು. ಫಾರ್ ಎಕ್ಸಾಂಪಲ್ ಥಾಯ್ಲೆಂಡ್ಗೆ ಹೋಗಿದ್ದಾಗ ಚಪ್ಪಲಿ ಹಾಕೊಂಡು ನೀವು ಯಾವುದೂ ದೇವಸ್ಥಾನದಲ್ಲಿ ಇದರಲ್ಲಿ ಹೋಗೋಂಗಿಲ್ಲ. And you should never touch somebody on their head. Don't give black and red as gifts. Gold ಇದು ಮಾಡ್ಕೊಡಿ. ಆಮೇಲೆ ಡೋಂಟ್ ಟಚ್ ಎನಿಬಡಿ ವಿತೌಟ್ ಆಸ್ಕಿಂಗ್ ದೆಮ್. ಕ್ಯಾನ್ ಐ ಶೇಕ್ ಯುವರ್ ಹ್ಯಾಂಡ್ ಅಂತ ಕೂಡ ಅಲ್ಲೆಲ್ಲ ನಮಸ್ಕಾರ ಅಂತಾನೆ ಮಾಡೋದು, ಎಲ್ಲ ನಮಸ್ತೆ ಅಂತಾನೆ ಹೇಳೋದಲ್ಲಿ. ದ ಮೊಮೆಂಟ್ ಯು ಲ್ಯಾಂಡೆಡ್ ದ ಏರ್ಪೋರ್ಟ್ ಇಟ್ಸ್ ದಿಸ್. ಶ್ರೀಲಂಕಾಲು ಅಷ್ಟು ಅಯುಭವಾನ್ ಅಂತಾರೆ ಈ ಥರ. ಆಯ್ತಾ? ನಮ್ದನ್ನ ನಾವು ಬಿಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಇಂಡಿಯಾ ವಾಸ್ ಅ ಹ್ಯೂಜ್ ಪ್ಲೇಸ್ ಒನ್ಸ್ ಅಪಾನ್ ಅ ಟೈಮ್. ಅಖಂಡ ಭಾರತ್. ಧೃತರಾಷ್ಟ್ರನ ಹೆಂಡತಿ ಬಂದು ಗಾಂಧಾರಿ. ಓಕೆ. ಗಾಂಧಾರಿ ಒರಿಜಿನೇಟೆಡ್ ಫ್ರಮ್ ಕಾಂದಹಾರ್ in Afghanistan. Yes. Afghanistan's name came from Sanskrit. ವೇದಗಳಲ್ಲೆಲ್ಲ ಉಪಗಣಿಷ್ಠ ಸ್ಥಾನ ಅಂತಿದೆ. ಉಪಗಣಿಷ್ಠ ಸ್ಥಾನ ಅಂದರೆ ಲ್ಯಾಂಡ್ ಆಫ್ ಅಲೈಡ್ ಟ್ರೈಬ್ಸ್ ಅಂತ, ಲ್ಯಾಂಡ್ ಆಫ್ ಮೆನಿ ಟ್ರೈಬ್ಸ್ ಅಂತ. ಆಫ್ಘಾನಿಸ್ತಾನ್ಸ್ ಮೀನಿಂಗ್ is also the same, land of allied tribes. Upaganishta Sthana, Afghanistan. Kandahar, Gandhari. In fact, Nepal, Site. ಮತ್ತಲ್ಲಿ ಜನಕರಾಜನ್ ಮಗಳು. ಆಮೇಲೆ ಕ್ಯಾಂಬೋಡಿಯಾ ಅಂತಿದೆ, ಕಂಪೂಚಿಯಾ, ಕ್ಯಾಂಬೋಡಿಯಾ. ಅಲ್ಲಿ ಹೋದ್ರೆ ಅಂಕೋರ್ ವಾಟ್ ಅಂತ ಒಂದು ವೆರಿ ಬಿಗ್ ಟೆಂಪಲ್ ಇದೆ. ಅಲ್ಲಿ ಹೋಗಿ ಗೈಡ್ಗಳೇ ಹೇಳ್ತಾರೆ the Chola dynasty built those temples. ಯಾರು ಅಂದರೆ ಸೂರ್ಯವರ್ಮ, ಕೀರ್ತಿವರ್ಮ ಅಂತ. So India had a lot of influence on all these places. Neighboring countries. Thailand allu ashtene. You go to any road, you'll find a Ganesha temple. Many roads and any road will have a Ganesha temple. ಆಮೇಲೆ ಇಂಡೋನೇಷ್ಯಾ ಫಾರ್ ಎಕ್ಸಾಂಪಲ್. ಇಂಡೋನೇಷ್ಯಾ ಅಂತೂ ಕಂಪ್ಲೀಟ್ಲಿ ರಾಮಾಯಣ ಇದೆ. ಥಾಯ್ಲೆಂಡು ರಾಮಾಯಣನೇ. ಇನ್ಫ್ಯಾಕ್ಟ್ ದ ಪ್ರೀವಿಯಸ್ ಕಿಂಗ್ ಆಫ್ ಥಾಯ್ಲೆಂಡ್ ಹಿ ವಾಸ್ ಕಾಲ್ಡ್ ಬುದಿಬೋಲ್ ಅಂತ, ಬಟ್ ಹಿಸ್ ನಿಕ್ ನೇಮ್ ವಾಸ್ ರಾಮ ದ ನೈನ್ತ್. ಆಮೇಲೆ ಅಯುತ್ಥಾಯ ಅಂತ ಒಂದು ಜಾಗ ಇದೆ ಥಾಯ್ಲೆಂಡಲ್ಲಿ, ವಿಚ್ ಇಸ್ ನಥಿಂಗ್ ಬಟ್ ಅಯೋಧ್ಯ. ದೇ ಕಾಲ್ ಇಟ್ ಅಯೋಧ್ಯ, ಇಟ್ ಇಸ್ ಅಯುತ್ಥಾಯ. ಆಮೇಲೆ ಯು ಗೋ ಟು ಪುಕೆಟ್ ಅಂತ ಒಂದು ಜಾಗ ಇದೆ. ಪುಕೆಟ್ಗೆ ಹೋದ್ರೆ ಸಿಯಾಮ್ ನಿರಮಿತ್ ಶೋ ಅಂತಿದೆ. ಸಿಯಾಮ್ ನಿರಮಿತ್ ಶೋ 1,000 ಜನ ಆರ್ಟಿಸ್ಟ್ ಇದ್ದಾರೆ ಅದರಲ್ಲಿ, ಹೂ ಟೇಕ್ ಪಾರ್ಟ್ ಇನ್ ದಟ್ ಡಾನ್ಸ್ ಡ್ರಾಮಾ ಶೋ. ದ ಸಿಯಾಮ್ ನಿರಮಿತ್ ಶೋ ಇಸ್ ನಥಿಂಗ್ ಬಟ್ ದ ರಾಮಾಯಣ. ದ ಎಂಟೈರ್ ರಾಮಾಯಣ ಇಸ್ ಪ್ಲೇಡ್ ಆನ್ ಸ್ಟೇಜ್. ನಾವು ಮಾಡಿದ್ರೆ ಇಲ್ಲಿ ಗಲಾಟೆ ಆಗುತ್ತೆ. ವೆರಾಸ್ ಅಲ್ಲಿ ನಾವು ಹೋದಾಗ ನೋಡ್ಬಿಟ್ಟು ವಾಪಸ್ ಅಪ್ರಿಷಿಯೇಟ್ ಮಾಡಿ ತಗೊಂಡ್ಬರ್ತೀವಿ. ಸೊ ದರ್ ಆರ್ ಮೆನಿ ಥಿಂಗ್ಸ್. ಅಖಂಡ ಭಾರತ ಅಂತ ಹೇಳಿದ್ದು ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಇವಾಗ ನಾನು ಒಂದ್ಸತಿ ಇಂಡೋನೇಷ್ಯಾಗೆ ಹೋಗಿದ್ದಾಗ ದೇ ಸೆಡ್ ವಿಲ್ ಗೋ ಕ್ಲೈಮ್ ಮೌಂಟ್ ಬ್ರೋಮೋ. ಬ್ರೋಮೋ ಇಸ್ ನಥಿಂಗ್ ಬಟ್ ಬ್ರಹ್ಮ. ದೇ ಪ್ರೊನೌನ್ಸ್ ಇಟ್ ಬ್ರೋಮೋ, ಬಟ್ ಇಟ್ಸ್ ಬ್ರಹ್ಮ. ಇಟ್ಸ್ ಅಲ್ ಆಕ್ಟಿವ್ ವಾಲ್ಕೆನೋ ಅದು. ಸೊ ಚೆನ್ನಾಗಿರುತ್ತೆ ಅಂತ ಮೇಲೆ ಹತ್ತಿದ್ವಿ. ಐ ಮೀನ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕ್ಲೈಂಬ್. ಆಮೇಲೆ ಲಾಸ್ಟಲ್ಲಿ ಹೋಗಿದ್ದಾಗ ದೇರ್ ಆರ್ ಅರೌಂಡ್ 100 steps ವಿಚ್ ಯು ಹ್ಯಾವ್ ಟು ಕ್ಲೈಂಬ್ ಅಪ್ ಸ್ಟೇರ್ಸ್. ಆಮೇಲೆ ಯು ಕ್ಯಾನ್ ಲುಕ್ ಇನ್ ಟು ದ ವಾಲ್ಕೆನೋ. ಒಳಗೆ ಲಾವಾ ಎಲ್ಲ ಕಾಣಿಸುತ್ತೆ. ವಾಲ್ಕೆನೋ ಮೌತ್ಗೆ ಫುಲ್ಲು ತ್ರಿಶೂಲ. ಆಮೇಲೆ ಅರ್ಧ ದಾರಿ ಹೋಗಿದ್ದಾಗ ಒಂದು ಸ್ಮಾಲ್ ಪ್ಲಾಟೂ ಥರ ಇದೆ ಆನ್ ದ ವೇ ಟು ದ ವಾಲ್ಕೆನೋ. ಸರಸ್ವತಿ, ಬ್ರಹ್ಮ, ಗಣೇಶ ಟೆಂಪಲ್ಗಳು. ಆಮೇಲೆ ಥಾಯ್ಲೆಂಡ್ ಫಾರ್ ಎಕ್ಸಾಂಪಲ್, ಅಷ್ಟ್ಯಾತಿಕೆ ಮಾನಸ ಸರೋವರ ಅಂತ ಕಮ್ಯುನಿಸ್ಟ್ ಕಂಟ್ರಿ
ಚೈನಾ. ಎಕ್ಸಾಕ್ಟ್ಲಿ ಅಲ್ವಾ? ಅಲ್ಲ ಅದು ಹೇಳ್ತೀನಿ, ಅದು ಸ್ಟೋರೀಸ್ ಇದೆ. ಫಾರ್ ಎಕ್ಸಾಂಪಲ್ ಥಾಯ್ಲೆಂಡ್ಗೆ ಹೋಗಿದ್ದಾಗ ಪಟಾಯ ಹತ್ರ, ಅಂದರೆ ಪಟಾಯಿಂದ ಒಂದು 2-3 ಕಿಲೋಮೀಟರ್ ದೂರ ಅಷ್ಟೇ, ಅಂದರೆ ಫ್ರಮ್ ದ ಮೇನ್ ಸಿಟಿ, ಸ್ಯಾಂಕ್ಚುರಿ ಆಫ್ ಟ್ರೂತ್ ಅಂತ ಇದೆ. ಸ್ಯಾಂಕ್ಚುರಿ ಆಫ್ ಟ್ರೂತ್. ದ ಎಂಟೈರ್ ಟೆಂಪಲ್ ಇಸ್ ಬಿಲ್ಟ್ ಔಟ್ ವುಡ್. ಆಮೇಲೆ ಒಂದು ಸ್ಕ್ರೂ, ಒಂದು ಮೊಳೆ ಉಪಯೋಗಿಸಿಲ್ಲ. ಇಟ್ಸ್ ಆಲ್ ಅ ಮಾಡ್ಯುಲರ್ ಕೈಂಡ್ ಆಫ್ ಇದು, ಅರ್ಥ ಆಯ್ತಾ? ಎಂಟೈರ್ ಟೆಂಪಲ್ ಇಸ್ ಬಿಲ್ಟ್ ಔಟ್ ವುಡ್. ಮೇಲೆ ದೊಡ್ಡ ವಿಗ್ರಹ ಇದೆ. ಯಾವ್ದು ಗೊತ್ತಾ ವಿಗ್ರಹ ಇರೋದು? ಚಾಮುಂಡೇಶ್ವರಿ. ಆಮೇಲೆ ಎಲ್ಲ ವಿಗ್ರಹಗಳು, ವಿಷ್ಣು ಇದು, ಆಮೇಲೆ ವೆನ್ ಯು ಗೋ ಟು ಆಂಕಾರ್ ವಾಟ್ ಆಲ್ಸೋ, ಬ್ರಹ್ಮ ವಿಷ್ಣು ಮಹೇಶ್ವರ, ಯುನೋ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸೊ ಓಕೆ, ಇವೆಲ್ಲ ಎಕ್ಸ್ಪ್ಲೋರ್ ಆಗಿರುವಂಥದ್ದು ಮತ್ತು ವೆರಿ ಪಾಪ್ಯುಲರ್ ಆಗಿರೋ ಜಾಗಗಳು. ಈಗ ಮಧ್ಯಪ್ರದೇಶದಿಂದ ದೂರ, ಐ ಮೀನ್ ಎಷ್ಟು ಇಯರ್ಸಿಂದ ಸಪ್ರೇಟ್ ಸ್ಟೇಟೇ ಆಗಿದೆಯಲ್ಲ ಛತ್ತೀಸ್ಗಢ, ಬಸ್ತರ್, ಈಗ ಅಫಿಷಿಯಲಿ ಹೋಮ್ ಮಿನಿಸ್ಟ್ರಿ ಡಿಕ್ಲೇರ್ ಮಾಡಿದೆ ಫ್ರೀ ಫ್ರಮ್ ಆಲ್ ನೆಕ್ಸಲಿಸಮ್ ಅಂತ. ಅದು ಅಫಿಷಿಯಲಿ. ಬಟ್ ಅನ್ಅಫಿಷಿಯಲಿ ಆ ಬಸ್ತರ್ ಜಾಗ, ಆ ಊರು, ಆ ಜಿಲ್ಲೆ, ಅಲ್ಲಿ ಜನ ಶುರು ಮಾಡಿದ್ದಾರೆ ವಿಸಿಟ್ ಬಸ್ತರ್. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಅಲ್ಲ, ಇಂಡಿಯಾಲ್ ಹತ್ರ ಸುಮಾರು ಜಾಗಗಳಿದೆ. ಈಗ ನಾನೇ ಇಂಡಿಯಾಲ್ ಇದ್ಬಿಟ್ಟು 50% ಇಂಡಿಯಾ ನೋಡಿಲ್ಲ, ಬರೀ 50% ನೋಡೋದು. ಇನ್ನೂ 50% ಇಸ್ ಅನ್ಎಕ್ಸ್ಪ್ಲೋರ್ಡ್ ನನಗೆ. ನಾನು ನೋಡೇ ಇಲ್ಲ ಆ ಜಾಗಗಳು. ಸೊ ಇಂಡಿಯಾ ಹ್ಯಾಸ್ ಅ ಲಾಟ್ ಆಫ್ ಆಫರಿಂಗ್. ಇಲ್ಲ, ಇವಾಗ ನಾನು ಯಾತಕ್ಕೆ ಹೇಳಿದೆ ಬಸ್ತರ್ ಅಂತ ಹೇಳಿದ್ರೆ, ಅದು ಟೋಟಲಿ 67ನಿಂದ ನಮ್ಮ ಹಿಸ್ಟ್ರಿ ಹೇಳುತ್ತೆ. 1967ನಲ್ಲಿ ಶುರು ಆಗಿತ್ತು ನೆಕ್ಸಲಿಸಮ್. ಟಿಲ್ ಎಸ್ಟರ್ಡೇ ಅಲ್ಲಿ ಜನ ಸಫರ್ ಮಾಡಿದ್ದಾರೆ. ನಾವೀಗ ಪೆಹಲ್ಗಾಮ್ಗೆ ವಿಸಿಟ್ ಕಾಶ್ಮೀರ್ ಅಂತ ಹೇಗೆ ಹೇಳ್ತಾ ಇದ್ದೀವೋ, ಆ ಒಂದು ಹ್ಯುಮ್ಯಾನಿಟೇರಿಯನ್ನಿಂದ ಬಸ್ತರ್ಗೆ ಕೂಡ ಇವತ್ತು ನಾವು ವಿಸಿಟ್ ಮಾಡುವಂಥದ್ದಾಗಿದೆ. ವಿಯೆಟ್ನಾಮ್ಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ, ಬೇರೆ ದೇಶದ ಎಕಾನಮಿನ ಮತ್ತು ಅಲ್ಲಿ ಇದನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರ್ ಓನ್ ಪ್ಲೇಸ್ ನೆಕ್ಸಲಿಸಮ್ಮಿಂದ ಹಿಟ್ಟಾಗಿದೆ. ಅಂಥದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬಹುದಲ್ವಾ? 75 ದಿನ ದಸರಾ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಖಂಡಿತ ಅಂಡ್ ಇಟ್ ಇಸ್ ಸೋ ರಿಚ್ ಇನ್ ಕಲ್ಚರ್. ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್ ಯು ಅರ್ಲಿಯರ್. ದ ವೇ ಬಸ್ತರ್ ಇಸ್ ಅ ಪ್ರಾಡಕ್ಟ್. ಎಸ್. ಹೌ ಡು ಯು ಪ್ಯಾಕೇಜ್ ಇಟ್ Yes. and how do you sell it or market it? Take this as a challenge. ತರ ಮಾಡಬೇಕು. ಎಲ್ಲರೂ ಮಾಡಬೇಕು. ಮಾಡೋಣ. You start. ಮಾಡೋಣ. You take the initiative. ಅಲ್ಲ, ಇನಿಷಿಯೇಟಿವ್ ನಾನು ಖಂಡಿತ ತಗೋಬಹುದು. ಬಟ್ ದ ಪ್ರಾಬ್ಲಮ್ ಇಸ್ that government is supporting. They have declared. I'm running a business. Yes. I need to be profitable. Yes. ಆಮೇಲೆ everything happens on the customer's frame of mind. I can always suggest. ಇವಾಗ ವಿಯೆಟ್ನಾಂನ ಯಾರು ಪ್ರಮೋಟ್ ಮಾಡಿದ್ದು? People like you. No, I have not promoted. No, not individually. People like you. No. I have never promoted. No, I am not talking about you individually. Yeah. But people like you. You people, you promoted. And today it is ಎಷ್ಟು ಪಾಪ್ಯುಲರ್ ಆಗಿದೆ. Each and every 10th person is visiting Vietnam. There is an angle to it. If my neighbor goes to Vietnam, he will come and tell me, Vietnam is a phenomenal place. I had a great time. ತುಂಬಾ ಚೆನ್ನಾಗಿತ್ತು ಅಂತ. So that is the trigger. It is basically psychological in the mind, rather than somebody promoting a certain place. ಅಲ್ಲ, ನಂದು ಟ್ಯಾಗ್ ಲೈನ್ ಬಂದು ಫಾರ್ ಎವ್ರಿ ಲ್ಯಾಟಿಟ್ಯೂಡ್ ಅಂಡ್ ಲಾಂಜಿಟ್ಯೂಡ್ ಅಂತ. ಇಲ್ಲ, ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಇಂಡಿವಿಜುವಲ್ ಆಗಿ ಅಲ್ಲ, ಕಲೆಕ್ಟಿವ್ ಆಗಿ. ಯು ಆರ್ ರೆಪ್ರೆಸೆಂಟಿಂಗ್ ಟೂರಿಸಮ್ ಸೆಕ್ಟರ್. Okay, you are on behalf of tourists, tour guide or whatever. You are working in that particular area. On behalf of the sector. I will come back to it. On behalf of the sector, I am talking to you. I am having a conversation with you. Exactly. I will just explain. For every latitude and longitude, andre any place in the world where you wish to go, I will give you a package and a tour. There is no problem. But I cannot be dedicated to a particular place. I will promote any place in the world within India and outside. I will promote. There is no problem. But it is the person's choice. Individual choice. I cannot, pressurize him to go to a particular place. Yeah, I know. ನಿಮ್ಮ ಜೊತೆಗೆ ಇವರು ಅರುಣ್ ಬಾಪು ಅವ್ರ ಜೊತೆಗೆ ಇಷ್ಟೊತ್ತು ನಾವು ಮಾತಾಡಿದೀವಲ್ಲ, ಇಲ್ಲಿ ಮಾತಾಡಿದೀವಿ ಅನ್ನೋದಕ್ಕಿಂತ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗಿದೆ. ಮೇ ಬಿ ಬಿಕಾಸ್ he is deeply into that sector. And passionate about it. He is passionate about his sector and his job, his work, what he is doing.
ಆ್ಯಂಡ್ ಆ್ಯಸ್ ಎ ಲೇ ಪರ್ಸನ್ ನೀವು ನಾವು ಎಲ್ಲರೂ ಕನ್ಸರ್ನ್ ಆಗಿರೋದು ನಮಗೆ ಹೋದ ಕಡೆಗೆ ಸ್ವಲ್ಪ ಕ್ಲೀನಾಗಿರೋ ಟಾಯ್ಲೆಟ್ ಇರಲಿ, ಕ್ಲೀನಾಗಿರೋ ಊಟ ತಿಂಡಿ ಕೊಡಿ ಅಂತ ಹೇಳ್ತಾ ಇರೋದು ಆ್ಯಸ್ ಎ ಡೊಮೆಸ್ಟಿಕ್ ಟೂರಿಸ್ಟ್ ಆಗಿ. ಇನ್ನು ಫಾರಿನ್ ಟೂರಿಸ್ಟ್ ಆಗಿ ಹೋಗಬೇಕು ಅಂತ ಹೇಳೋದಾದರೆ ಯಾವ್ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ. ಅದಕ್ಕೆ ಅವ್ರದ್ದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಈಸ್ ಅಮೇಝಿಂಗ್, ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್. ವೆರಾಸ್ ಈಗ ನನಗೆ ನಿಮಗೆ ಇಂಡಿಯಾದಲ್ಲಿ ಇಷ್ಟು ಜನ ನಮ್ಮ ಮಿನಿಸ್ಟರ್ಸು ಅದು ಒಂಥರ ಮನಿ ಮೇಕಿಂಗ್ ಸೆಕ್ಟರ್ ಅಂತ ಗೊತ್ತಿದೆ. ನಾವು ಮಾತಾಡಬಾರ್ದು ಎಲ್ಲ ವಿಷಯಗಳನ್ನು, ಬಟ್ ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್. ಯಾವ ರೀತಿ ನಮಗೆ ಒಂದು ಸೈಂಟಿಫಿಕ್ ಅಪ್ರೋಚಲ್ಲಿ ಟೂರಿಸಮ್ನ ನೋಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೋ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ರೋಪ್ ವೇ ಹಾಕೋದು, ಇನ್ಯಾರಿಗೋ ಖುಷಿ ಆಗುತ್ತೆ ಅಂತ ಹಾಕಬಾರ್ದಿರೋ ಕಡೆಗೆ ಲೈಟಿಂಗ್ ಎಲ್ಲ ಹಾಕೋದು, ದಟ್ ಈಸ್ ನಾಟ್ ಟೂರಿಸಮ್. ಅದಕ್ಕೆ ಒಂದು ರೆಸ್ಪೆಕ್ಟ್ ಇರಬೇಕಾಗುತ್ತೆ, ಎಮೋಷ್ನಲ್ ಬಾಂಡಿಂಗ್ ಇರಬೇಕು. ಮತ್ತು ಹೇಗೆ ಬಂದವರನ್ನು ಅಲ್ಲಿ ಲೋಕಲ್ಲು ಎಲ್ಲನೂ ಮಿನಿಸ್ಟರ್ಸೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೋಕಲ್ ಸ್ಟಾಫ್ ಕೂಡ ಆ ಜಾಗನ ಪರಿಸರನ ಕ್ಲೀನಾಗಿ ಇಟ್ಕೊಂಡು, ಸಪೋಸ್ ನೀವೇನಾದರೂ ಹೀಗೆ ಮಾಡ್ತು ಅಂತ ಹೇಳಿದ್ರೆ ಯು ವಿಲ್ ಬಿ ಫೈನ್ಡ್ ಅಂತ. ಕೇರಳದಲ್ಲಾಗಿದೆ, ಗಾಡ್ಸ್ ಓನ್ ಕಂಟ್ರಿ, ಅಲ್ಲಿ ಎಷ್ಟೊಂದು ಕಡೆ ಪ್ಲಾಸ್ಟಿಕ್ ಫ್ರೀ ಮಾಡಿದ್ದಾರೆ. ಮತ್ತು ನಮ್ಮಲ್ಲೂ ಕೂಡ ಅಷ್ಟೇ, ಮೈಸೂರು ಚಾಮರಾಜನಗರದ ಹತ್ರ ಹಿಮದ್ ಗೋಪಾಲಸ್ವಾಮಿ, ಪ್ರತಿಯೊಬ್ಬರು ಕೂಡ ನಮ್ಮ ಪ್ರೈವೇಟ್ ವೆಹಿಕಲ್ನ ಬಿಟ್ಟು ಗೌರ್ಮೆಂಟ್ ಬಸ್ನ ಹತ್ತಿ ಹೋಗಬೇಕಾಗಿತ್ತು. ಈಗ ಕೆಲವು ತಿಂಗಳ ಹಿಂದೆ ಅದನ್ನು ರಿಲ್ಯಾಕ್ಸ್ ಮಾಡಿದ್ದಾರೆ. ದೆರ್ ವಾಸ್ ನೋ ನೀಡ್ ಟು ರಿಲ್ಯಾಕ್ಸ್. ನಾನು ಗೌರ್ಮೆಂಟ್ ಬಸ್ ಹತ್ತಿನೇ ಈಗ ಒಂದು 8-10 ತಿಂಗಳ ಹಿಂದೆ ಹೋಗಿದ್ದೀನಿ. ನಮಗೆಲ್ಲರಿಗೂ ಪ್ರೈವೇಟ್ ವೆಹಿಕಲ್ಗೆ ಪಾರ್ಕಿಂಗಿಗೆ ಜಾಗ ಮಾಡಿಕೊಟ್ಟಿದ್ದಾರೆ. ನಮ್ಮನ್ನು ಯಾತಕ್ಕೆ ಅದನ್ನು ರಿಲ್ಯಾಕ್ಸ್ ಮಾಡಬೇಕಾಗಿತ್ತು? ನಮ್ಗೆ ಗೊತ್ತಿರೋ ಹಾಗೆ ನಮ್ಗಳ ಕಡೆಯಿಂದ, ಟೂರಿಸ್ಟ್ಗಳ ಕಡೆಯಿಂದ ರಿಕ್ವೆಸ್ಟ್ ಹೋಗಿಲ್ಲ. ಸಫಿಷಿಯೆಂಟ್ ನಂಬರ್ ಆಫ್ ಬಸ್ಸಸ್ ಇತ್ತು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು, ಪ್ಲಾಸ್ಟಿಕ್ ಫ್ರೀ ಮಾಡಿದರು. ನಮ್ಮನ್ನು ಚೆಕ್ ಮಾಡಿ ಬಾಟಲ್ಸ್ನ, ವಾಟರ್ ಬಾಟಲ್ ಪ್ಲಾಸ್ಟಿಕ್ನ ಪಕ್ಕಕ್ಕೆ ಇಟ್ಟು ನಮ್ಮನ್ನು ಖಾಲಿ ಕೈನಲ್ಲಿ ಮೇಲೆ ಕಳಿಸ್ಕೊಡ್ತಾಯಿದ್ರು. ಬೇಕೇ ಬೇಕಾಗುತ್ತೆ. ಸರ್ಕಾರ ನಮ್ಗೆ ಇವತ್ತಿಗೂ ಬೆತ್ತ ಹಿಡ್ಕೊಂಡ್ರೇ ನಾವು ಪ್ಲಾಸ್ಟಿಕ್ ಫ್ರೀ ಮಾಡೋಕ್ಕೆ, ಅಥವಾ ಏನದು ಸ್ವಚ್ಛ ಭಾರತ್ ಹೆಸರಿನಲ್ಲಿ ದುಡ್ಡು ಮಾಡ್ತಾ ಇದ್ದಾರಲ್ಲ ಅದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅರುಣ್ ಇವತ್ತಿನ ದಿನ ಬರೀ ಟೂರಿಸಮ್ ಬಗ್ಗೆ ಮಾತಾಡಲಿಲ್ಲ, ಟೂರಿಸಮ್ ಜೊತೆಗೆ ಸಾಕಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಮತ್ತು ಒಂದು ಕಂಪ್ಯಾರಿಟಿವ್ ಆಗಿ ಕೂಡ ಅವ್ರು ಹೇಳಿದ್ದಾರೆ, ಬೋತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ಲು. ಇಂಟರ್ನ್ಯಾಷನಲ್ಲಿ ಮಾತಾಡಬೇಕಾದ್ರೆ ನೀವು ಹೋಗಿ ಬೈ ಟ್ರೈನ್ ಅಂತ ಹೇಳಬೇಕಾದ್ರೆ ವಿತ್ ವ್ಯಾಲಿಡ್ ರೀಸನ್ನು, ಲಾಜಿಕಲಿ ಹೇಳಿದ್ದಾರೆ. ಯು ಆರ್ ಸ್ಪೆಂಡಿಂಗ್ 6 hours ಏರ್ಪೋರ್ಟ್ಗೆ ಹೋಗೋದು ಬರೋದು 40 ನಿಮಿಷಕ್ಕೆ ಅಂತ. ಅದೇ ತರಹ ಇಫ್ ಯು ಟ್ರಾವೆಲ್ ಬೈ ಟ್ರೈನ್ ಆರ್ ಲೋಕಲ್ ಟ್ರಾನ್ಸ್ಪೋರ್ಟ್ ಅಂತಂದರೆ ಮಲ್ಟಿಪಲ್ ಅವೆನ್ಯೂಸ್, ಮಲ್ಟಿಪಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಲೈಕ್ ದಟ್ ಈವನ್ ನಮಗೆ ಕೂಡ ಡೊಮೆಸ್ಟಿಕ್ ಟ್ರಾವೆಲರ್ಸ್ಗೆ ಆ ಥರದ್ದು ನೀವು ಮಾಡಿಕೊಡ್ಬೇಕಾಗುತ್ತೆ. ಯಾರು? ಸರ್ಕಾರ ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ನು. ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ, ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೂಡ ಡಿಸಮಿನೇಟ್ ಮಾಡೋದಕ್ಕೆ ಆ ಕಂಪ್ಲೀಟ್ ಗವರ್ನೆನ್ಸ್ನ ಡಿಸೆಂಟ್ರಲೈಸ್ ಮಾಡಬೇಕಾಗುತ್ತೆ. ಆವಾಗ ಈಗ ಸೆಪ್ಟೆಂಬರ್ 27 ನಾವು ಏನು ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಸಸ್ಟೈನಬಿಲಿಟಿ ಟೂರಿಸಮ್ ಅಂತ ಮಾತಾಡ್ತಾ ಇದ್ದೀವಿ, ಮತ್ತು ಬೈ 26 ಆರ್ ಆಫ್ಟರ್ 26 30%ಗೆ ಹೋಗುತ್ತೆ ಅಂತ ಅನ್ಬೇಕಾದ್ರೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಖುಷಿ ಆಗಬೇಕು ಎಕ್ಸ್ಪೀರಿಯನ್ಸು. ನಾನೇನು ಥೈಲ್ಯಾಂಡ್ಗೆ ಹೋಗಬೇಕಾಗಿಲ್ಲ, ಸಿಂಗಾಪುರ್ಗೆ, ದುಬೈಗೆ ಹೋಗಬೇಕಾಗಿಲ್ಲ, ನನ್ನ ಪಕ್ಕದ ಊರಿಗೆ ಹೋದರೂ ಕೂಡ ನಾನು ಖುಷಿಯಿಂದ ವಾಪಸ್ ಬರೋವಂಥ ಅಟ್ಮಾಸ್ಫಿಯರ್ನ ನಮಗೆ ಲಾಜಿಸ್ಟಿಕ್ಸು ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪನಿಷ್ ಮಾಡೋಷ್ಟರ ಮಟ್ಟಿಗೆ ಕರಪ್ಷನ್ ಫ್ರೀ ಅಲ್ಲಿ ವಾಲಂಟಿಯರ್ಸ್ನ, ವರ್ಕರ್ಸ್ನ ನೀವು ಹಾಕಿ. ಅಲ್ಲಿ ಗಲೀಜು ಮಾಡಿಬಿಟ್ಟು 50 ರೂಪಾಯಿ ಕೊಟ್ಬಿಟ್ಟು ನನ್ನ ಮೇಲೆ ಏನು ಮಾಡಬೇಡ, ಆ ಥರದ್ದು ಬೇಡ. ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಕೇರಳದಲ್ಲಿ ಮಾಡ್ದಂಗೆ ಹಿಮದ್ ಗೋಪಾಲಸ್ವಾಮಿನಲ್ಲಿ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಥ ಸ್ಟ್ರಿಕ್ಟ್ ಆಗಿರೋವಂಥವ್ರು, ಕಮಿಟೆಡ್ ಆಗಿರೋರು ನಮ್ಮ ಜೊತೆ ಇರಬೇಕಾಗುತ್ತೆ. ಟೂರಿಸಮ್ ಅಂದರೆ ನನ್ನ ಹತ್ರ ದುಡ್ಡಿದೆ ಅಂತ ಏರೋಪ್ಲೇನ್ ಹತ್ತೋದು, ಬಸ್ ಹತ್ತೋದು, ಕಾರ್ ಹತ್ತೋದು, ಅಥವಾ ಅಲ್ಲಿ ಇಲ್ಲಿ ಹೋಗಿ ನಾವು ಪಲ್ಯೂಟ್ ಮಾಡಿ ಲೌಡ್ ಮ್ಯೂಸಿಕ್ಕಿಂದ ಗಲಾಟೆ ಮಾಡಿ ಅಲ್ಲಿರೋವಂಥ ವೈಲ್ಡ್ ಲೈಫ್ಗೂ ಡಿಸ್ಟರ್ಬ್ ಮಾಡಿ ಬರೋವಂಥದ್ದಲ್ಲ. ಬಂಡೀಪುರ್ ಫಾರ್ ಎಕ್ಸಾಂಪಲ್, ಅದನ್ನು 10 ಗಂಟೆ ಆದಮೇಲೆ ವೈಲ್ಡ್ ಲೈಫ್ಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಾವು ಇಲ್ಲ ಅಂತ ಇನ್ನೊಂದಷ್ಟು ಕರಪ್ಟ್ ಪಾಲಿಟಿಷಿಯನ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸು ಯಾತಕ್ಕೆ ಬೇಕು? ಇಟ್ ಈಸ್ ನಮ್ಮದು, ಕಾಡು ನಮ್ಮದು, ಪ್ರಾಣಿಗಳು ನಮ್ಮದು. ಆವಾಗ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ ಕಾನ್ಫ್ಲಿಕ್ಟು ಕೂಡ ಕಡಿಮೆ ಆಗುತ್ತೆ. ದೀಸ್ ಆರ್ ದ ಮೇಜರ್ ಆಸ್ಪೆಕ್ಟ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ನಾವು ಟೂರಿಸಮ್ ಅಂತ ಮಾತಾಡಬೇಕಾದ್ರೆ. ಸುಮ್ಮನೆ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಸೋಲೋ ಟೂರಿಸ್ಟು ಅನ್ನೋದಲ್ಲ. ಸೊ ಹಾಗಾಗಿ ಅರುಣ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವು ಬೇರೆ ಬೇರೆ ಆ್ಯಂಗಲ್ಸಿಂದ ಕೂಡ ಟೂರಿಸಮ್ ಸೆಕ್ಟರ್ನ ನೋಡೋ ಹಾಗಾಯಿತು. ಆ್ಯಂಡ್ ನೀವು ನೆಕ್ಸ್ಟ್ ಟೈಮು ಕಂಡಕ್ಟ್ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಬರ್ತೀವಿ. ಬಿಕಾಸ್ ನಿಮ್ಮ ಮಾತುಗಳೆಲ್ಲನೂ ಎಷ್ಟೊಂದು ಪ್ಯಾಷನೇಟಾಗಿ ಮಾತಾಡಿದ್ದೀರ ಟೂರಿಸಮ್ ಸೆಕ್ಟರ್ ಬಗ್ಗೆ.
ಆ್ಯಂಡ್ ನಿಮ್ಮ ಜೊತೆಗೆ ನಾವು ಕೂಡ ಬರ್ತೀವಿ. ದಯವಿಟ್ಟು ಬನ್ನಿ, ಬೇರೆಯವ್ರನ್ನೂ ಕರ್ಕೊಂಬನ್ನಿ. ಐಲ್ ಬಿ ವೆರಿ ಹ್ಯಾಪಿ ಟು ಸರ್ವ್ ಯು ಇನ್ ದ ಬೆಸ್ಟ್ ಆಫ್ ಯುವರ್ ಇಂಟ್ರೆಸ್ಟ್. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ. ಓಕೆ, ಆ್ಯಂಡ್ ಇನ್ನೇನು ಹೇಳೋದು? ಇಟ್ ವಾಸ್ ಎ ನೈಸ್ ಕಾನ್ವರ್ಸೇಷನ್ ವಿತ್ ಯು, ಅರುಣ್. Thank ಇಟ್ ವಾಸ್ you. ವೆರಿ ನೈಸ್. ನಾವು ಇದುವರೆಗೂ ಈ ಸಬ್ಜೆಕ್ಟ್ ತೊಗೊಂಡಿರಲಿಲ್ಲ, ಆ್ಯಂಡ್ ವಿ ಹ್ಯಾವ್ ಇನಿಷಿಯೇಟೆಡ್ ದ ಸಬ್ಜೆಕ್ಟ್. ಫುಲ್ ಎಲ್ಲನೂ ಮಾತಾಡೋಕ್ಕಾಗಿಲ್ಲ. ಬರೀ ಮೆಡಿಕಲ್ ಟೂರಿಸಮೇ ಒಂದಾಗುತ್ತೆ. ಟ್ರೆಕ್ಕಿಂಗ್ ಅಂತ ತಗೋತು ಅಂತ ಹೇಳಿದ್ರೆ ರೀಸೆಂಟಾಗಿ 10 months ಎಗೋ ಕುದುರೆಮುಖದ್ದು ಮತ್ತು ಅಲ್ಲಿ ಇವಾಗ ರಿಜಿಸ್ಟ್ರೇಷನ್ ಶುರು ಮಾಡಿದ್ದಾರೆ. ಹೇಗೆ ಅಂದರೆ ಹಾಗೆ ಬೆಟ್ಟ ಹತ್ತೋದಕ್ಕಾಗಲ್ಲ, ನೆನೆಸ್ಕೊಂಡಾಗ ಬೆಟ್ಟ ಹತ್ತಕ್ಕಾಗಲ್ಲ. ಸೊ ಪ್ರತಿಯೊಂದು ಕೂಡ ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿದೆ ನಮ್ಮ ಸರ್ಕಾರನೂ. ಆ್ಯಂಡ್ ಥ್ಯಾಂಕ್ ಗಾಡ್ ನಾನು ಯಾವಾಗಲೂ ಹೋಗ್ಬಿಟ್ಟಿದ್ದು ಈ ಫಾರ್ಮಾಲಿಟೀಸ್ ಎಲ್ಲ ಇರೋದಕ್ಕೆ. ಸುಮಾರು ಕಡೆ ಟ್ರೆಕ್ಕಿಂಗು, ಮೌಂಟನೇರಿಂಗು ಎಲ್ಲ ಮಾಡಿರೋದ್ರಿಂದ ನನಗೆ ಅದನ್ನು ಇಮಿಡಿಯೇಟ್ಲಿ ನನಗೆ ಪ್ಯಾಷನೇಟಾಗಿ ಕಾಡಿನ ಬಗ್ಗೆ ಮಾತಾಡೋಕ್ಕಾಗುತ್ತೆ, ಪರ್ವತದ ಬಗ್ಗೆ ಮಾತಾಡೋಕ್ಕಾಗುತ್ತೆ, ಗುಡ್ಡಗಾಡು ಜೊತೆಗೆ ಮಾತಾಡೋಕ್ಕಾಗುತ್ತೆ. ಆ್ಯಂಡ್ ಇಷ್ಟೊತ್ತು ನಮ್ಮದು ಪಾಡ್ಕಾಸ್ಟ್ ಕೇಳಿದ್ದೀರಾ. ನಿಮಗೂ ಏನೋ ಅನಿಸುತ್ತಲ್ವ, ಇವ್ರು ಸರಿಗಿದ್ದಾರೆ, ಅವ್ರು ಸರಿಗಿದ್ದಾರೆ ಅಂತ ನಿಮಗೂ ಏನೋ ಒಂದಷ್ಟು ಒಪಿನಿಯನ್ ಫಾರ್ಮ್ ಆಗುತ್ತೆ. ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ದಟ್ ನಮಗೆ ನೆಕ್ಸ್ಟ್ ಎಪಿಸೋಡ್ ಮಾಡಬೇಕಾದ್ರೆ ಏನು ಈ ಫೀಡ್ಬ್ಯಾಕು ಕೂಡ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಶೇರ್ ಮಾಡ್ತೀರಾ ಅಲ್ವಾ, ಕಾಮೆಂಟ್ ಮಾಡ್ತೀರಾ ಅಲ್ವಾ, ಲೈಕ್ ಮಾಡ್ತೀರಾ ಅಲ್ವಾ. ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಮದು ಇಂಡಿಪೆಂಡೆಂಟ್ ಪಾಡ್ಕಾಸ್ಟ್ ಆಗಿರೋದು, ಪಾರ್ಟ್ ಆಫ್ ಅವರ್ ಇಂಡಿಪೆಂಡೆಂಟ್ ಜರ್ನಲಿಸಮ್. ವಿ ಹ್ಯಾವ್ ಎ ರೇಡಿಯೋ, ಪ್ರಿಂಟಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ, ರೇಡಿಯೋನೂ ಇದೆ. ದಿಸ್ ಪಾಡ್ಕಾಸ್ಟ್ ಆರ್ ವಿಜುವಲ್ ಮೀಡಿಯಾ ನಾವು ಮಾಡಿಕೊಂಡು ಸಾರಥಿ ಬರ್ತಾನೆ ಇದೆ. ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಸಾರಥಿ. ದಿಸ್ ಈಸ್ ನಾಟ್ ಜಸ್ಟ್ ಎ ಪಾಡ್ಕಾಸ್ಟ್ ಕೈಂಡ್ ಆಫ್ ಆರ್ಗನೈಸೇಷನ್. ವಿ ಆಲ್ಸೋ ಇಂಟು ಕ್ರಿಯೇಟಿಂಗ್ ಅವೇರ್ನೆಸ್ ಅಂಡ್ ಅದರ್ ಥಿಂಗ್ಸ್. ಸೊ ಬಿ ಎ ಪಾರ್ಟ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಅರುಣ್. Thank you. You're welcome, and I'd love to have come here. ಇನ್ನು ಏನಾದ್ರು ನೆಕ್ಸ್ಟ್ ಟೈಮ್ ಇನ್ನೊಂದು ಎಪಿಸೋಡ್ 2 ಮಾಡಿದ್ರೆ ದಯವಿಟ್ಟು ಕರೆದಿ, ಖಂಡಿತ ಬರ್ತೀನಿ. After some time. Absolutely. Thank you so much. ನಾವು ಮತ್ತೆ ನಮ್ಮ ಟೀಮ್ ಮೆಂಬರ್ಸು ಇದನ್ನು ರೆಕಾರ್ಡ್ ಮಾಡ್ತಾ ಇರೋಂತಹ ಸುಜಾತಾ ಸುರೇಶ್ ಆಗಬಹುದು, ಮತ್ತು ನಾವುಗಳೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಾಕ್ಟರ್ ಶ್ರೀಮತಿ ಆಗಬಹುದು, ಸಾಗೇರಿ ರಾಮಸ್ವಾಮಿ ಆಗಬಹುದು, ನಾಗಾರ್ಜುನ್ ಆಗಬಹುದು, ಉಷಾ ಕಿರಣ್ ಆಗಬಹುದು, ಮತ್ತು ಇನ್ನು ಕೆಲವು ಫ್ರೆಂಡ್ಸ್ ಆಗಬಹುದು. ನಾವು ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ನಮ್ಮ ಈ ಪಾಡ್ಕಾಸ್ಟು ಮತ್ತು ನಮ್ಮ ಒಂದು ಕಮ್ಯುನಿಕೇಷನ್ನು ಇರೋ ಒಂದು ಕನ್ಸರ್ನ್ ಅಂತ ಅಂದ್ಕೊಂಡಾಗ ಇನ್ನೇನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಪಾಡ್ಕಾಸ್ಟ್ ನಾವು ಹೇಗೆ ಮಾಡಬಹುದು, ನೀವು ಟಿಕ್ಟಾಕು ಮಾಡ್ತಾ ಇರ್ತೀರ, ರೀಲ್ಸು ಮಾಡ್ತಾ ಇರ್ತೀರ. ಇದಕ್ಕೆ ಒಂದು ಚೌಕಟ್ಟು ಕೊಟ್ಟು ಹೇಗೆ ನಮ್ಮ ಊರಿನ ಪರಿಸರ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಇಂಟ್ರೆಸ್ಟ್, ಇದರದನ್ನೆಲ್ಲನೂ ನಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ನಮ್ಮ ಓದು, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಹೇಗೆ ನಾವು ಒಂದು ಮಾಧ್ಯಮನ ಕಮ್ಯುನಿಕೇಷನ್ ಮೂಲಕ ತರೋಕ್ಕೆ ಸಾಧ್ಯ ಅಂತ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಇದನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ ಡೆಲ್ಲಿನಲ್ಲಿ ಈಗಾಗಲೇ ನಾವು ರಾಷ್ಟ್ರದಾದ್ಯಂತ ಗಲಾಟೆ ಶುರು ಆಗಿದೆ. ರಣವೀರ್ ಅಹ್ವಾಲಿಯಾದು ಯಾವ ರೀತಿ ಪಾಡ್ಕಾಸ್ಟರ್ಸ್ನ, ಯೂಟ್ಯೂಬರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಈ ಗಮನದಲ್ಲಿ ನಾವು ಈ ಒಂದು ಕಾಂಟೆಕ್ಸ್ಟಲ್ಲಿ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಥಾಟ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೀಸು ಕನ್ಸರ್ನನ್ನು ನಾವು ಹೇಗೆ ಮುಂದಕ್ಕೆ ಒಂದು ನೀಟಾಗಿ ನಾವು ಮಾಡ್ತಾ ಇರುವಂಥ ಒಂದು ಯೂಟ್ಯೂಬು ಪಾಡ್ಕಾಸ್ಟ್ಗೆ ಅದನ್ನು ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅದು ಎಜುಕೇಷನ್ ಆಗಬಹುದು, ಹೆಲ್ತ್ ಆಗಬಹುದು, ಮಹಿಳೆ ಆಗಬಹುದು. ಈ ಥರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 16-17 ವಿಷಯಗಳಿದೆಯಲ್ಲ, ಅದರಲ್ಲಿ ಸಿನಿಮಾ ಕೂಡ ಬರುತ್ತೆ, ಸಿನಿಮಾನೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ರಂಗಭೂಮಿ ಬರುತ್ತೆ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ವರ್ಕ್ಶಾಪ್ ಮಾಡೋಣ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆ ಅದೇನಾದರೂ ಒಂದು ಆಸೆ ಇದೆ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ಇಲ್ಲಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7899040771, ಇನ್ನೊಂದು 9845536979. ಇದೊಂದು ಹೊಸದಾಗಿ ನಾವು ಶುರು ಮಾಡ್ತಾ ಇರೋಂತಹ ಮತ್ತೊಂದು ಎಕ್ಸಸೈಸ್ ಅಥವಾ ಪ್ರಾಜೆಕ್ಟ್ ಅಥವಾ ಒಂದು ಕಳಕಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್.